ಹಲ್ಲೆಲೂಯಾ. ಯೆಶಾಯನ ಪ್ರವಾದನ ಗ್ರಂಥ 38ನೇ ಅಧ್ಯಾಯ 5ನೇ ವಚನ. ಇವತ್ತಿನ ತಿರುನಾಮ ಏನಂದ್ರೆ ದೇವರ ಕೊಟ್ಟ ಅವಕಾಶವನ್ನ ಕಾಪಾಡಿಕೋ. ಏನಿವತ್ತು ಹೇಳಿ ಜೋರಾಗಿ, ದೇವರ ಕೊಟ್ಟ ಅವಕಾಶವನ್ನ ಕಾಪಾಡಿಕೋ. ಹಲ್ಲೆಲೂಯಾ. ಹೋದ್ರಿ ಯಾರಾದ್ರು? ನೀವು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ. ಹಲ್ಲೆಲೂಯಾ. ಇಲ್ಲೊಬ್ಬನಿಗೆ ಮರಣ ಸಂಭವಿಸುತ್ತದೆ. ಏನ್ ಸಂಭವಿಸುತ್ತದೆ? ಮರಣ. ನೀ ಸಾಹಿತಿ ಅಂತ ಯಾರು ಹೇಳಿದ್ರು? ಹಲ್ಲೆಲೂಯಾ. ದೇವರು ಹೇಳಿದ ಮೇಲೆ ಮುಗಿದ್ದು, ಹೌದಲ್ವಾ? ಮುಗಿದೇ ಇಲ್ವಾ? ಹಲ್ಲೆಲೂಯಾ. ಈತನಿಗೆ ದೇವರು ಹೇಳ್ತಾ ಇದ್ದಾರೆ, ನೀನ್ ಎಲ್ಲ ರೆಡಿ ಮಾಡ್ಕೋ. ಆ ವಿಷಯ ಕೇಳಿದ ತಕ್ಷಣ, ಯಾಕೆ ದೇವರೇ ನಾನು ಪ್ರಾರ್ಥನೆ ಮಾಡಿಲ್ವಾ, ನಾನು ಉಪವಾಸ ಮಾಡಿಲ್ವಾ, ನಾನು ಕಾಣಿಕೆ ಕೊಟ್ಟಿಲ್ವಾ, ನನ್ನೆಲ್ಲ ನಿನಗೆ ನೆನಪೇ ಬರ್ಲಿಲ್ವಾ, ಯಾಕೆ ನನಗೆ ಅರ್ಧ ವಿಷಯಕ್ಕೆ ಸಾವು ಕೊಡ್ತಾ ಇದೀಯ ಅಂತ. ಹಲ್ಲೆಲೂಯಾ. ಅವಾಗ ಮತ್ತೆ ದೇವರು ಕರೀತಾನೆ, ಈಶ್ವರ ಹೋಗಪ್ಪ, ಅವ್ನು ಬಡ್ಕೋತಾ ಇದ್ದಾನೆ, ಹೋಗ ಅವನಿಗೆ ಇನ್ನೊಂದು 15 ವರ್ಷ ಕೊಡು ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ಅಪ್ಪನ ಜೊತೆ ಜಗಳಾಡುವಾಗ ಅಪ್ಪ ಒಂದಿನ ಕೊಟ್ಟೆ ಕೊಡಾರೆ, ಹೌದಲ್ವಾ? ನೀನ್ ಜಗಳ ಅಪ್ಪನ ಜೊತೆ ಇರ್ಬೇಕು. ಯಾರ ಜೊತೆ? ಈ ಅಪ್ಪ ಅಲ್ಲ, ಏಸಪ್ಪನ ಜೊತೆ. ಹಲ್ಲೆಲೂಯಾ. ನೀನು ಏಸಪ್ಪನ ಜೊತೆ ಫೈಟ್ ಮಾಡುವಾಗ, ಜಗಳ ಮಾಡುವಾಗ ನಿನಗೆ ಏನ್ ಬೇಕೋ ಆ ಅಪ್ಪ ನಿನಗೆ ಖಂಡಿತವಾಗಿ ಕೊಟ್ಟೆ ಕೊಡ್ತಾನೆ. ಹಲ್ಲೆಲೂಯಾ. ಇಲ್ಲಿ ಏನ್ ಕೇಳಿದ್ರು ಈ ಅಪ್ಪನ ಕಡೆ, ನಮ್ಮ ಶಾರೀರಿಕ ಅಪ್ಪನ ಕಡೆ ಏನೆಲ್ಲ ಇದ್ರೂ ಒಂದಿರಲ್ಲ. ಆದ್ರೆ ಕ್ರಿಸ್ತ, ಯೇಸು ಕ್ರಿಸ್ತನಾಗಿರುವ ಅಪ್ಪ, ಆತನ ಕಡೆ ಎಲ್ಲ ಇದೆ. ನೀನು ಆತನ ಕಡೆ ಕೇಳುವಾಗ ಎಲ್ಲವನ್ನ ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಆದ್ರೆ ಅವನಿಗೆ ಒಂದು ಅವಕಾಶ ಕೊಡ್ತಾನೆ, 15 ವರ್ಷ ಬದುಕು ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ನಮ್ಮ ಜೀವಿತದಲ್ಲಿ ಕೆಲವೊಂದು ಅವಕಾಶಗಳನ್ನು ಕೊಡ್ತಾನೆ, ಕೊಟ್ಟು ನೋಡ್ತಾನೆ, ಅವಕಾಶ ಕೊಡ್ತಾನೆ. ಚಾನ್ಸ್ ಅಂತಾರಲ್ಲ, ಹಲ್ಲೆಲೂಯಾ. ಅವಕಾಶ ಕೊಟ್ಟು ದೇವರು ನೋಡ್ತಾನೆ. ನಮಗೆ ಅನೇಕ ಸಾರಿ ಸೋಲುಗಳು ಆದಾಗ ಮತ್ತೆ ಮತ್ತೆ ನಮಗೆ ದೇವರು ಅವಕಾಶ ಕೊಡ್ತಾನೆ. ಅನೇಕ ಸಾರಿ ನಾವು ಸೋಲ್ತೀವಿ, ಸೋತಾಗ ದೇವರು ಮತ್ತೆ ಮತ್ತೆ ನಮಗೆ ಅವಕಾಶಗಳನ್ನು ಕೊಡ್ತಾನೆ. ವಿದ್ಯಾರ್ಥಿಗಳೇ ನೋಡು, ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಏನ್ ಮಾಡ್ತಾರೆ? ಸರ್ಕಾರದವರು ಇನ್ನೊಂದು ಅವಕಾಶವನ್ನ ಕೊಡ್ತಾರೆ. ಹೇಗಾದ್ರೂ ಮಾಡಿ ಪಾಸ್ ಆಗ್ಲಿ, ಬರೀಲಿ, ಮತ್ತೆ ಬರ್ಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವಕಾಶಗಳು ಬರುವಾಗ ಅದನ್ನ ನಾವು ಉಪಯೋಗ ಮಾಡಿಕೊಳ್ಳಬೇಕು. ದೇವರು ಕೊಡುವ ಅವಕಾಶವನ್ನ ನಾವು ಕಳ್ಕೋಬಾರದು. ದೇವರು ನಾವು ಮೊದಲು ಪ್ರಾರ್ಥನೆ ಮಾಡಬೇಕು. ದೇವರೇ, ಈ ಹುಡುಗನ ತೋರಿಸಿದ್ದಾರೆ, ಇದು ನಿನ್ ಚಿತ್ತಾನ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು 5ನೇ ಅಧ್ಯಾಯ 4ರಿಂದ 6 ವಚನ ನೋಡ್ತೇವೆ. ಇಲ್ಲಿ ಯೇಸು ಶಿಷ್ಯನಾದ ಪೇತ್ರನಿಗೆ ಮತ್ತೊಂದು ಅವಕಾಶವನ್ನ ಕೊಡ್ತಾನೆ. ಏನ್ ಕೊಡ್ತಾನೆ ಅಂದ್ರೆ, ಲೂಕ 5 4ರಿಂದ 6ನೇ ವಚನ. ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಆಮೆನ್. ಹಲ್ಲೆಲೂಯಾ. ಈ ಯೇಸು ಸ್ವಾಮಿ ಬಂದಾಗ ಅವರು ಹೇಳ್ತಾರೆ, ಮೀನು ಸಿಕ್ಕಿಲ್ಲ. ಹಲ್ಲೆಲೂಯಾ. ಅಂತ ಹೇಳ್ತಾನೆ, ನಾನು ಹೇಳ್ತಾ ಇದ್ದೀನಲ್ಲ, ಇನ್ನೊಂದು ಸಾರಿ ನಿನಗೆ ಅವಕಾಶ ಕೊಡ್ತಾ ಇದ್ದೀನಿ. ನಾನು ಹೇಳಿದ ಜಾಗದಲ್ಲಿ ನೀನೇನ್ ಮಾಡ್ಬೇಕು? ಬಲೆ ಹಾಕಬೇಕು. ಹಲ್ಲೆಲೂಯಾ. ಯೇಸುವಿಗೆ ಗೊತ್ತು ಸಮುದ್ರದ ಆಳದಲ್ಲಿ ಎಲ್ಲಿ ಮೀನಿದೆ ಅಂತ. ಹಲ್ಲೆಲೂಯಾ. ಈ ಹೃದಯದಲ್ಲಿ ಇರುವಂತದನ್ನ ಯೇಸು ಸ್ವಾಮಿ ಚೆನ್ನಾಗಿ ಗೊತ್ತು. ಹಲ್ಲೆಲೂಯಾ. ಆದ್ರೆ ಯೇಸು ಹೇಳ್ತಾನೆ, ನಾನು ಹೇಳಿದ ಕಡೆ ಬಲೆ ಹಾಕಿದ್ರೆ ನಿನಗೆ ಮೀನು ಸಿಗುತ್ತೆ ಅಂತ ಹೇಳ್ತಾನೆ. ನಾನು ಪ್ರಯಾಸ ಪಟ್ಟೆ, ಆದ್ರೂ ಕೂಡ ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು, ನಿನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ನಾನು ಬಲೆ ಹಾಕ್ತೀನಿ. ಹಲ್ಲೆಲೂಯಾ. ಅವಕಾಶ ಹುಡ್ಕೊಂಡು ಹೋಗ್ಬೇಕಾ, ಹುಡ್ಕೊಂಡು ಬರ್ಬೇಕಾ? ತಾನಾಗೆ ಬರೋ ಅವಕಾಶ ಅದು ದೇವರು ಕೊಡುವಂತದ್ದು. ಹಲ್ಲೆಲೂಯಾ. ನಾನು ಹುಡ್ಕೊಂಡು ಹೋಗುವಂತದ್ದು ಅದು ನಾನು ತಗೊಳ್ಳುವಂತದ್ದು. ಅಂದ್ರೆ ನನ್ನ ಇಚ್ಛೆ ಪ್ರಕಾರ, ನನ್ನ ಮನಸ್ಸಿನ ಪ್ರಕಾರ ನಾನು ಅವಕಾಶವನ್ನ ಹುಡ್ಕೊಂಡು ಹೋದಾಗ ಅದು ನಿಲ್ಲೋದಿಲ್ಲ. ಹಲ್ಲೆಲೂಯಾ. ಯಾವಾಗ ದೇವರು ತಾನಾಗಿ ನಮಗೆ ಅವಕಾಶ ಕೊಡ್ತಾನೋ ಅದು ನಿಲ್ಲುತ್ತೆ. ಹಲ್ಲೆಲೂಯಾ. ದೇವರು ಅವಕಾಶ ಕೊಟ್ರೆ ಅದನ್ನ ಯಾರು ಕಸ್ಕೊಳ್ಳಲ್ಲ. ಇಲ್ಲಿ ಮೀನು ಸಿಗುತ್ತೆ ಹಾಕು ಅಂದಾಗ ದೇವರು ಹೇಳಿದ ಮೇಲೆ
ಅದು ಸಿಕ್ಕೇ ಸಿಕ್ತು. ಎರಡನೇ ಚಾನ್ಸ್ ಪೇತ್ರನಿಗೆ ಯೇಸು ಅವಕಾಶ ಕೊಟ್ಟ. ದೇವರ ಮಾತು ಕೇಳಿದ್ರೆ ನಿನ್ನ ಪ್ರಯತ್ನವೆಲ್ಲ ಸಫಲವಾಗುತ್ತೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 8ನೇ ವಚನ ಹೇಳ್ತದೆ, ನೀವು ನನ್ನ ಮಾತನ್ನ ಶ್ರದ್ಧೆಯಿಂದ ಕೇಳಿದ್ರೆ, ಅದನ್ನ ಅನುಸರಿಸಿ ನಡೆದರೆ ನಿಮ್ಮ ಪ್ರಯತ್ನಗಳೆಲ್ಲ, 8ನೇ ವಚನ, ನಿಮ್ಮ ಪ್ರಯತ್ನಗಳೆಲ್ಲ ಓದ್ರಿ, ನಿಮ್ಮ ಕನಜಗಳು ಯಾವಾಗಲೂ ತುಂಬಿರುವಂತೆಯೋ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೋ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ನೀನು ಪ್ರಯತ್ನಗಳನ್ನ ಮಾಡ್ತಾನೆ ಇದೆಯಾ? ಪ್ರಯತ್ನ ಮಾಡ್ತಾನೆ ಇದೆಯಾ? ನಿನಗೆ ಅವಕಾಶ ಸಿಗ್ತಾ ಇಲ್ಲ. ನಾನು ಮ್ಯಾನೇಜರ್ ಆಗ್ಬೇಕಂತ ಪ್ರಯತ್ನ ಮಾಡ್ತಾ ಇದೆಯಾ? ಅವಕಾಶ ಸಿಗ್ತಾ ಇಲ್ಲ. ಸೂಪರ್ವೈಸರ್ ಆಗ್ಬೇಕಂತ ಪ್ರಯತ್ನ ಮಾಡ್ತಾ ಇದೆಯಾ? ಅವಕಾಶ ಸಿಗ್ತಾ ಇಲ್ಲ. ಆಗಿರ್ಬೋದು, ಹಣ ಆಗಿರ್ಬೋದು, ನಮ್ಮನ್ನು ಹುಡ್ಕೊಂಡು ಬರ್ಬೇಕು. ಹಲ್ಲೆಲೂಯಾ. ದೇವರು ಕೊಡುವ ಅವಕಾಶ ಅದು. ಹಲ್ಲೆಲೂಯಾ. ಇಲ್ಲ ನೋಡುವಾಗ ತಪ್ಪಿ ಹೋದ ಮಗ, ಅವನಿಗೆ ಎರಡನೇ ಅವಕಾಶ ಅಪ್ಪ ಕೊಟ್ಟ. ಹಲ್ಲೆಲೂಯಾ. ಅಪ್ಪ ಕೊಟ್ಟ. ಆದ್ರೆ ಮೊದಲೇ ಹಾಗೆ ಇದ್ದಿದ್ರೆ ಅವನು ಇನ್ನೂ ಉನ್ನತವಾಗಿರ್ತಿದ್ದ, ಹೌದಲ್ವಾ? ಆದ್ರೆ ಎರಡನೇ ಚಾನ್ಸ್ ಕೊಟ್ಟರು ಕೂಡ ಏನಾದ್ರೂ ವ್ಯತ್ಯಾಸ ಆಯ್ತಾ? ವ್ಯತ್ಯಾಸ ಆಯ್ತಾ? ಹಲ್ಲೆಲೂಯಾ. ವ್ಯತ್ಯಾಸ ಆಯ್ತು. ಯಾಕಂದ್ರೆ ಫಸ್ಟ್ ಚಾನ್ಸ್ ಕೊಟ್ಟಾಗ ನೀನ್ ಅದನ್ನ ಕಾಪಾಡಿಕೊಂಡಿಲ್ಲ ಅಂದ್ರೆ ಎರಡನೇ ಚಾನ್ಸ್ ಅಲ್ಲಿ ಆ ಪ್ರಮೋಷನ್ ಇರಲ್ಲ, ಆ ಮರ್ಯಾದೆ ಇರಲ್ಲ, ಆ ಗೌರವ ಇರಲ್ಲ. ಹಲ್ಲೆಲೂಯಾ. ಆದ್ರೂ ನಮ್ಮ ಅಪ್ಪ ಯೇಸಪ್ಪ ಯಾವುದಕ್ಕೂ ವ್ಯತ್ಯಾಸ ಮಾಡೋದಿಲ್ಲ, ಪಕ್ಷಪಾತ ಮಾಡೋದಿಲ್ಲ. ಆತನ ಒಂದೇ ತರ ನಮ್ಮ ನೋಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಎಲ್ಲ ಕಳ್ಕೊಂಡ್ರು ಕೂಡ ಓಡಿ ಬರುವಾಗ ಅಪ್ಪ ಮತ್ತೊಂದು ಚಾನ್ಸ್ ಕೊಡ್ತಾರೆ. ಬಾ ಇರ್ಲಿ, ಒಳಗೆ ಬಾ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಚಾನ್ಸ್ ಕೊಡ್ಬೇಕು. ಯೇಸು ಸ್ವಾಮಿ ಹತ್ರ ಬಂದು ಶಿಷ್ಯ ಕೇಳ್ತಾರೆ, ಅಪ್ಪ ಅಪ್ಪ ಯೇಸಪ್ಪ ಎಷ್ಟು ಸಾರಿ ನಾನು ಕ್ಷಮಿಸಬೇಕು ಅಂತ. ನಾವು ಆಗಿದ್ರೆ ಅನ್ನೋ 2 ಸಾರಿ ಕ್ಷಮಿಸ್ಬಿಟ್ಟು ಬೇಜಾನು ಕ್ಷಮಿಸಿದೀವಿ ನಾವು ಅಂತ. ಆತನ ಏನ್ ಹೇಳ್ತಾನೆ ಯೇಸು ಸ್ವಾಮಿ? 77 ಸಾರಿ ಕ್ಷಮಿಸ್ಬೇಕಂತ. ಹಲ್ಲೆಲೂಯಾ. ಅಂದ್ರೆ ನಾವು ಅವಕಾಶ ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡ್ಬೇಕು. ಹಲ್ಲೆಲೂಯಾ. ಅಂದ್ರೆ ಶ್ರೀಮಂತನಿಗೆ ಅವಕಾಶ ಇತ್ತು, ಭಿಕ್ಷುಕಿಗಾರನಾದ ಲಾಜರನಿಗೆ ಅವಕಾಶ ಇತ್ತು. ಹಲ್ಲೆಲೂಯಾ. ಶ್ರೀಮಂತನಿಗೆ ದೇವರ ವಾಕ್ಯ ಕೇಳೋ ಅವಕಾಶ ಇತ್ತು, ಚರ್ಚ್ಗೆ ಹೋಗುವ ಅವಕಾಶ ಇತ್ತು, ಭಿಕ್ಷೆ ಬೇಡವನಿಗೆ ಊಟ ಹಾಕುವ ಅವಕಾಶ ಇತ್ತು, ಲಾಜರನಿಗೆ ಊಟ ಕೊಡುವ ಅವಕಾಶ ಇತ್ತು, ಎಲ್ಲ ಅವಕಾಶ ಇತ್ತು. ಆದ್ರೆ ಒಂದು ದಿನ ಸಾಯ್ತಾನೆ. ಯಾರು? ಶ್ರೀಮಂತನು. ಸತ್ತಾಗ ಆತನು ಹೇಳ್ತಾನೆ, ಅಬ್ರಾಹ್ಮನೇ ಅಬ್ರಾಹ್ಮನೇ, ನನ್ನ ತಂದೆ ತಾಯಿ ಅಣ್ಣ ತಮ್ಮಂದ್ರಿದ್ದಾರೆ, ಲಾಜರ್ನ ಅಲ್ಲಿ ಕಳಿಸು ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಟೈಮ್ ಕೊಟ್ಟಿದ್ರು ದೇವರು. ಹಲ್ಲೆಲೂಯಾ. ಮಗನಿಗೆ ಟೈಮ್ ಕೊಟ್ಟಿದ್ರು, ಎಗರಾಡ್ಬಿಟ್ಟ. ಈಗ ಹೇಳ್ತಾನೆ, ಇಲ್ಲಿ ಮನೆ ಬಿದ್ದಿದೆ ನೋಡು, ಅವಾಗ ಬಗ್ಬಿಟ್ಟು ಹೇಳ್ತಾನೆ, ಅಲ್ಲಿ ಹೋಗಕ್ ಕೇಳಿ ಅಲ್ಲಿ ಹೋಗಕ್ ಕೇಳಿ ಅಂತ. ದೇವ್ರು ಕೊಟ್ಟ ಅವಕಾಶ, ದೇವ್ರು ಕೊಟ್ಟ ಟೈಮು, ದೇವ್ರು ಕೊಟ್ಟ ದಿನದಲ್ಲಿ ಏನೇನು ಮಾಡಬೇಕೋ, ಏನೇನು ದೇವ್ರು ನಿನಗೆ ಅವಕಾಶ ಕೊಟ್ಟಿದ್ದಾನೋ ಅದನ್ನ ನೀನು ಉಪಯೋಗ ಮಾಡಿಕೊಳ್ಬೇಕು. ನೀನ್ ಮಾಡ್ಕೊಂಡಿಲ್ಲ ಅಂದ್ರೆ ಅಲ್ಲಿ ಅವಕಾಶ ಇಲ್ಲ, ಮತ್ತೊಂದು ಅವಕಾಶ ಇಲ್ಲ. ಹಲ್ಲೆಲೂಯಾ. ದೇವರು ನಿನಗೆ ಉತ್ತಮವಾದ ಅವಕಾಶ ಕೊಟ್ಟಿದ್ದಾನೆ. ಶ್ರೀಮಂತರಿಗೆ ಎಲ್ಲ ಅವಕಾಶ ಇತ್ತು, ಉಪಯೋಗ ಮಾಡಿಕೊಳ್ಳಿಲ್ಲ. ಜಕ್ಕಾಯನಿಗೆ ಒಂದೇ ಒಂದು ದೇವರ ಅವಕಾಶ ಕೊಟ್ಟರು. ಹಲ್ಲೆಲೂಯಾ. ಜಕ್ಕಾಯನೇ ಇಳಿದು ಬಾ ಅಂದಾಗ ಟಕ್ಕಂತ ಇಳಿದು ಬಂದ. ಯಾಕೆ ಹೇಳಿ? ಈ ಅವಕಾಶ ಕಳ್ಕೋಬಾರ್ದಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದನ್ನ ಉಪಯೋಗ ಮಾಡಿಕೊಂಡಿದ್ದರಿಂದಲೇ ಜಕ್ಕಾಯನ ಮನೆಗೆ ರಕ್ಷಣೆ ಸಿಕ್ತು. ಹಲ್ಲೆಲೂಯಾ. ದೇವರು ಕೂಡ ಅವಕಾಶನ ಬಳಸಿಕೊಂಡಾಗ ಅದರ ಹಿಂದೆ ನಿನಗೆ ಆಶೀರ್ವಾದ ಇರುತ್ತೆ, ಬ್ಲೆಸ್ಸಿಂಗ್ ಇರುತ್ತೆ. ಹಲ್ಲೆಲೂಯಾ. ಅದನ್ನು ಉಪಯೋಗಿಸಿಕೊಂಡ ತಕ್ಷಣವೇ ಎಸ್ ಅಪ್ಪ ನಾನು ಸಿದ್ಧವಾಗಿದ್ದೇನೆ ಅಂತ ಓಡಿ ಬಂದ ತಕ್ಷಣ ಎಸ್ ಹೇಳ್ತಾನೆ, ನಾನು ನಿನ್ನ ಮನೆಗೆ ಬರ್ತೀನಿ. ಹಲ್ಲೆಲೂಯಾ. ಎಂತ ಅವಕಾಶ ಅಲ್ರಿ? ಯೇಸು ಸ್ವಾಮಿ ನಮ್ಮ ಮನೆಗೆ ಬರ್ತಾನೆ ಅಂದ್ರೆ ಎಷ್ಟು ಒಳ್ಳೆ ಅವಕಾಶ ಅಲ್ವಾ? ಹಲ್ಲೆಲೂಯಾ. ಒಬ್ಬ ಯಜಮಾನನು ಒಬ್ಬೊಬ್ಬರಿಗೆ ಏನ್ ಮಾಡ್ತಾನೆ? ಒಬ್ಬರಿಗೆ 2, ಒಬ್ಬರಿಗೆ 1, ಒಬ್ಬರಿಗೆ 5 ತಲಾಂತಗಳನ್ನ ಕೊಡ್ತಾನೆ. ಹಲ್ಲೆಲೂಯಾ. ಒಬ್ಬರಿಗೆ 1 ಕೊಟ್ಟ, ಒಬ್ಬರಿಗೆ 2 ಕೊಟ್ಟ, ಒಬ್ಬರಿಗೆ 5 ಕೊಟ್ಟ. ಹಲ್ಲೆಲೂಯಾ. ಕೊಟ್ಟು ಅವನ ದೂರ ದೇಶಕ್ಕೆ ಹೋದ. ಹೋಗಿ ಸ್ವಲ್ಪ ವರ್ಷ ಆದ ಮೇಲೆ ಹಿಂತಿರುಗಿ ಬರ್ತಾನೆ. ವಾಕ್ಯ ಬೇಕಾ? ಮತ್ತ 25:14-30 ವಚನ. ಅಲ್ಲಿ ವಾಪಸ್ ಬರುವಾಗ ಕೇಳ್ತಾನೆ, ಬಾರಪ್ಪ ನೀನು, ಈ ಕಡೆ ಬಾ ಅಂತಾನೆ.
ನಿನಗೆ ₹1 ಕೊಟ್ಟಿದ್ದೆ, ಏನು ಮಾಡಿದೆ ಅಂತ. ಹಲ್ಲೆಲೂಯ. ಇವನೇನ್ ಹೇಳ್ತಾನೆ? ಹಲ್ಲೆಲೂಯ. ಇವನೇನ್ ಮಾಡ್ತಾನೆ? ಹಾಗೇ ಬಚ್ಚಿಟ್ಕೊಂಡಿದ್ದಾನೆ. ಹಲ್ಲೆಲೂಯ. ₹2 ಏ ಬಾರಪ್ಪ ನೀನು ಅಂತಾನೆ. ನೀನು ಬಿತ್ತದಿರುವನು. ಹೋದ್ರಿ ಯಾರಾದ್ರೂ ಹೋದ್ರಿ? 14ರಿಂದ ಹೋದ್ರಿ. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಿರುವುದು. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. 5 ತಲಾಂತ ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಹೋಗಿ ಅದನ್ನ ಏನ್ ಮಾಡ್ದ? 5 ತಲಾಂತ ಕೊಟ್ಟವನು ಏನ್ ಮಾಡ್ದ? ಅದನ್ನ ವ್ಯಾಪಾರಕ್ಕೆ ಹಾಕಿದ. ಹಲ್ಲೆಲೂಯ. ಬಡ್ಡಿ ಬರುತ್ತೆ, ಡಬಲ್ ಬರುತ್ತೆ ಅಂತ ಹಾಕಿದ. ಹಲ್ಲೆಲೂಯ. ಇಲ್ಲಿ ಯಾರಾದ್ರೂ ಹಾಕಿದ್ದೀರಾ? ದೇವ್ರಿಗೆ ಸ್ತೋತ್ರ. ಹಾಕಿದ. ಅವ್ರಿಗೆ ಏನಾಯ್ತು? ಇನ್ನು 5 ತಲಾಂತ ವಾಪಸ್ ಬಂತು. ಮತ್ತೆ ಹಾಗೆಯೇ 2 ತಲಾಂತ ಹೊಂದಿದವನು 2 ತಲಾಂತ ಹೊಂದಿದವನು ಇನ್ನೂ 2 ಸಂಪಾದಿಸಿಕೊಂಡನು. ಇನ್ನು 2 ಸಂಪಾದಿಸಿಕೊಂಡನು. ಆದರೆ 1 ತಲಾಂತ ಹೊಂದಿದವನು 1 ತಲಾಂತ ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು. ಬಹುಕಾಲದ ಮೇಲೆ ಆ ಆಳುಗಳ ದಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿದವನು ಮುಂದೆ ಬಂದು ಇನ್ನೂ 5 ತಲಾಂತು ತಂದು, ಸ್ವಾಮಿ, ನೀನು 5 ತಲಾಂತನ್ನು ನನಗೆ ಕೊಟ್ಟಿದೆಯಲ್ಲ, ಇಗೋ ಇನ್ನು 5 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು ಬಲ ನಂಬಿಗಸ್ತನಾದ. ಅವನಿಗೇನ್ ಹೇಳ್ದ? ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು. ಎಸ್. ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ. ದೇವರು ಒಂದು ಸಣ್ಣ ಅವಕಾಶ ಕೊಡ್ತಾರೆ. ಅದರಲ್ಲಿ ನೀವು ಒಳ್ಳೆ ಹೆಸರು ತಗೊಂಡ್ರೆ ನೀನು ದೊಡ್ಡ ಸ್ಥಾನದಲ್ಲಿ ದೇವರು ಇಡ್ತಾರೆ. ಹಲ್ಲೆಲೂಯ. ನಂಬಿಗಸ್ತನಾದ್ರೆ ನಿನಗೇನ್ ದೇವರು ಚಿಕ್ಕದು ಕೊಟ್ಟಿದ್ದಾರೋ ಅದನ್ನೇ ಕರೆಕ್ಟ್ ಆಗಿ ಮಾಡು. ಹಲ್ಲೆಲೂಯ. ಹಲ್ಲೆಲೂಯ. ನಿನ್ ದೇವರು ಸೈಕಲ್ ಕೊಟ್ಟಿದ್ದಾರ, ಅವಾಗ ನಾವು ಸೈಕಲ್ ಕೊಟ್ಟಾಗ ಸೈಕಲ್ ದೇವರು ಏನ್ ಮಾಡ್ತಾನೆ? ಗಾಡಿ ಕೊಡ್ತಾನೆ. ಗಾಡಿ ಚೆನ್ನಾಗಿ ಇಟ್ಕೊಳ್ಳುವಾಗ ಕಾರ್ ಕೊಡ್ತಾನೆ. ಹಲ್ಲೆಲೂಯ. ಚಿಕ್ಕದ್ರಲ್ಲಿ ದೇವರು ನಿನಗೆ ಏನ್ ಕೊಟ್ಟಿದ್ದಾನೋ ಅದರಲ್ಲಿ ನಂಬಿಗಸ್ತನಾಗಿರು. ನಿನ್ನನ್ನ ದೊಡ್ಡದರಲ್ಲಿ ಇಡ್ತಾನೆ. ಹೌದಾ? ಆಮೇಲೆ ಆಗ 2 ತಲಾಂತು ಹೊಂದಿದವನು ಮುಂದೆ ಬಂದು ಸ್ವಾಮಿ, 2 ತಲಾಂತು ನನಗೆ ಒಪ್ಪಿಸಿದೆಯಲ್ಲ, ಇಗೋ ಇನ್ನು 2 ತಲಾಂತು ಸಂಪಾದಿಸಿದ್ದೇನೆ. 2 ಕೆಡ ಮಾಡ್ದ. ಅವನ ದಣಿಯು ಅವನಿಗೆ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ತರುವಾಯ 1 ತಲಾಂತು ಹೊಂದಿದವನು ಸಹ ಮುಂದೆ ಬಂದನು. ಸ್ವಾಮಿ, ನೀನು ಕಠಿಣ ಮನುಷ್ಯನಪ್ಪ. ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟನು. ಇಗೋ ನಿನ್ನದು ನಿನಗೆ ಸಂದಿದೆ ಅಂದನು. ಅವನಿಗೇನ್ ಹೇಳ್ತಾನೆ? ಅವನು ಆಗ ಅವನ ದಣಿಯು ಅವನಿಗೆ ಮೈಗಳ್ಳನಾದ ಕೆಟ್ಟ ಆಳು ನೀನ್ ದರಿದ್ರ ನೀನು. ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದಿಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು. ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೇನೋ ಎಂದು ಹೇಳಿ ನನ್ನ ಸೇವಕರಿಗೆ ಅವನಿಂದ ತಲಾಂತು ತೆಗೆದು 10 ತಲಾಂತು ಇದ್ದವನಿಗೆ ಕೊಡಿರಿ. ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತು ಹೆಚ್ಚಾಗುವುದು. ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ಹಲ್ಲೆಲೂಯ. ಅವನಿಗೆ ಏನಂತಾರೆ? ನೀನು ಫಲ, ನೀನೇನು ಮೈಗಳು ನೀನು. ಹಲ್ಲೆಲೂಯ. ನೀನು ಮೈಗಳು. ಅವನು ಹೇಳಿದ್ರು, ನೀನು ಭಯಂಕರನಪ್ಪ, ನೀನು ಬಂದು ಹೊಡೆದು ಬಿಟ್ರೆ ನೀನ್ ಡಬಲ್ ಕೊಡಂದ್ರೆ ನಾನು ಏನ್ ಮಾಡ್ಲಿ, ಅದಕ್ಕೆ ಬಚ್ಚಿಟ್ಟಿದ್ದೆಪ್ಪ ಅಂತ ಹೇಳ್ತಾರೆ. ಹಲ್ಲೆಲೂಯ. ಇವ್ನು ಹೇಳ್ತಾನೆ, ಅದನ್ನ ಕೊಟ್ಟು ಏನಾದ್ರೂ ಬಡ್ಡಿ ಕೊಟ್ಟಿದ್ರೆ ಡಬಲ್ ಬರೋದಲ್ಲೋ, ನೀನಾದ್ರೂ ಬಚ್ಚಿಟ್ಕೊಂಡಿದ್ಯಲ್ಲೋ, ನೀನ್ ಎಂತ ಮೈಗಳಿರಬಹುದೇನೋ. ಹಲ್ಲೆಲೂಯ. ಹಲ್ಲೆಲೂಯ. ದೇವರು ಕೊಟ್ಟ ತಲಾಂತವನ್ನ ನೀನು ಬಚ್ಚಿಟ್ಕೊಂಡ್ರೆ, ಹಲ್ಲೆಲೂಯ, ನೀನ್ ಮೈಗಳನ್ನು ಅದನ್ನ ತಲಾಂತವನ್ನ ತೆಗೆದು ಇರುವವನಿಗೆ ಕೊಡ್ತಾರೆ. ಹಲ್ಲೆಲೂಯ. ಇಲ್ಲದವನ ಕಡೆಯಿಂದ ಇರುವವನಿಗೆ. ನಾವು ಹೇಳ್ತೀವಿ ನೋಡ್ರಿ, ಏನ್ ದೇವರು ಇದ್ದವನಿಗೆ ಕೊಡ್ತಾ ಇದ್ದಾರೆ, ನಮ್ಮ ಹತ್ರ ಏನೂ ಇಲ್ಲ, ನಮ್ಮದೇ ಕಸ್ಕೊಳ್ತಾರೆ ದೇವರು ಅಂತ. ಇದಕ್ಕೆ ಹಲ್ಲೆಲೂಯ. ದೇವರು ನೀನು ಹಾಡ್ತಾ ಇದ್ರೆ ಇನ್ನೂ ಹಾಡುಗಳ ಹಾಡುವಂತೆ ಮಾಡ್ತಾರೆ. ನೀನು ಬಾರಿಸ್ತಾ ಇದ್ರೆ ಇನ್ನೂ ಬಾರಿಸುವಂತೆ ಮಾಡ್ತಾರೆ. ನೀನು ಕೊಡ್ತಾ ಇದ್ರೆ ಇನ್ನೂ ಕೊಡುವಂತೆ ಮಾಡ್ತಾರೆ. ಹಲ್ಲೆಲೂಯ. ನೀನು ಹಾಡ್ಲಿಲ್ಲ ಅಂದ್ರೆ ಆ ಗಟ್ಲನೆ ಕಟ್ ಮಾಡ್ತಾರೆ. ಆ ಸ್ವರವನ್ನ ಇನ್ನೊಬ್ಬರಿಗೆ ಕೊಡ್ತಾರೆ.
ನಿನಗಿಂತ ಉತ್ತಮವಾದ ಹಾಡುವವನಿಗೆ ಕೊಡ್ತಾರೆ, ಅವನು ಇನ್ನೂ ಹಾಡ್ತಾನೆ. ಹಲ್ಲೆಲೂಯಾ. ದೇವರು ನಿನಗೆ ಅವಕಾಶ ಕೊಟ್ಟಿದ್ದಾನೆ. ನೀನು ಮೈಗಳಾಗಬೇಡ. ದುಡಿಯುವಾಗ ದುಡಿಬೇಕು, ಕೆಲಸ ಮಾಡುವಾಗ ಕೆಲಸ ಮಾಡಬೇಕು. ಹಲ್ಲೆಲೂಯಾ. ಕೆಲಸಕ್ಕೆ ಹೋಗೋ ಟೈಮಲ್ಲಿ ಕೆಲಸ ಮಾಡಕ್ ಟೈಮ್ ಇದೆ. ಸೈತಾನ ಎಲ್ಲದಕ್ಕೂ ಅವಕಾಶ ಕೊಡ್ತಾನೆ, ಪ್ರಾರ್ಥನೆ ಮಾಡಕ್ ಅವಕಾಶ ಕೊಡೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಇಲ್ಲಿ ಹೇಳ್ತದೆ ದುಡಿಯುವಾಗ ದುಡಿಬೇಕು, ಸಂಪಾದನೆ ಮಾಡುವಾಗ ಸಂಪಾದನೆ ಮಾಡಬೇಕು. 60 ವಯಸ್ಸಾದ್ಮೇಲೆ ಸಂಪಾದನೆ ಮಾಡಕ್ಕಾಗತ್ತಾ? ಇಲ್ಲ. ಟ್ಯಾಬ್ಲೆಟ್ಗೆ ಸಾಕಾಗಲ್ಲ, ಇನ್ನೇನ್ ಸಂಪಾದನೆ ಮಾಡೋದು. ಹಲ್ಲೆಲೂಯಾ, ಹೌದಲ್ವಾ? ಹಲ್ಲೆಲೂಯಾ. ದುಡಿಯುವಾಗ ದುಡಿಬೇಕು, ಸಂಪಾದನೆ ಮಾಡುವಾಗ ಮಾಡಬೇಕು, ಮಲಗೋ ಟೈಮಲ್ಲಿ ಮಲಗಬೇಕು, ನಡೆಯೋ ಟೈಮಲ್ಲಿ ನಡಿಬೇಕು, ಓಡೋ ಟೈಮಲ್ಲಿ ಓಡಬೇಕು. ಹಲ್ಲೆಲೂಯಾ. ಎಲ್ಲದಕ್ಕೂ ದೇವರೊಂದು ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶ ನೀನು ಉಪಯೋಗ ಮಾಡ್ಕೊಳ್ಳದಿದ್ರೆ ನೀನು ಮೈಗಳನ್ನು, ದೇವರು ನಿನ್ನಲ್ಲಿರುವ ಶಕ್ತಿಯನ್ನು ತೆಗಿತಾರೆ. ದೇವರು ನಿನಗೆ ಶಕ್ತಿ ಕೊಟ್ಟಿದ್ದಾರೆ, ದುಡಿಬೇಕು. ಹಲ್ಲೆಲೂಯಾ. ಸಂಪಾದನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಸಂಪಾದನೆ ಮಾಡು. ಹಲ್ಲೆಲೂಯಾ. ಆದ್ರಿಂದ ದುಡಿಯುವಾಗ ನೀನು ದುಡಿಬೇಕು. ಒಂದು ಅಂಜೂರದ ಮರ ಇರುತ್ತೆ, ಅಂಜೂರದ ಮರದ ಹತ್ರ ಯೇಸು ಸ್ವಾಮಿ ಬರ್ತಾರೆ, ದೂರದಿಂದ ನೋಡ್ತಾರೆ. ದೂರದಿಂದ ನೋಡಿ ವಾವ್ ಸೂಪರ್ ಆಗಿದೆ ಮರ ಅಂತ. ಹಲ್ಲೆಲೂಯಾ. ಅದೇ ಸಮಯದಲ್ಲಿ ಅವರಿಗೆ ಹಸುವೆ ಆಗ್ಬಿಡುತ್ತೆ. ಯಾರಿಗೆ? ಯೇಸು ಸ್ವಾಮಿ. ಹಸುವಾದಾಗ ಓಡಿ ಬರ್ತಾರೆ. ಹಲ್ಲೆಲೂಯಾ. ಓಡಿ ಬಂದು ಅದು ನೋಡಿದ್ರೆ ದೂರಿಂದ ಸೂಪರ್ ಆಗಿ ಕಾಣಿಸ್ತಾ ಇರ್ತದೆ, ಹಚ್ಚ ಹಸುರಾದ ಮರವಾಗಿ ಕಾಣಿಸ್ತಾ ಇರ್ತದೆ. ಆದ್ರೆ ಹತ್ರ ಹೋಗಿ ಎಲೆಗಳನ್ನ ಬಾಚಿ ತೆಗೆದು ನೋಡುವಾಗ ಒಂದು ಹಣ್ಣು ಕೂಡ ಇಲ್ಲ. ಹಲ್ಲೆಲೂಯಾ. ಫಲ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರೆ ಇನ್ನು ಯಾವತ್ತೂ ಇದಕ್ಕೆ ಫಲ ಬರೋದಿಲ್ಲ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಣಗಿ ಮರವಾಗಿ ಹೋಗ್ಬಿಡುತ್ತೆ. ಅರ್ಥ ಏನು ಗೊತ್ತಾ? ಯೇಸು ಫಲ ಕೊಡೋದಕ್ಕೆ ನಿನ್ನ ನಿಂತಿದ್ದಾರೆ. ಫಲ ಕೊಡೋ ಟೈಮಲ್ಲಿ ನೀನು ಫಲ ಕೊಡಬೇಕು. ಪ್ರಾರ್ಥನೆ ಮಾಡೋ ಟೈಮಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರು ನಿನಗೆ ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶ ನೀನು ಕಳ್ಕೊಂಡ ಮೇಲೆ 60 ವರ್ಷ 70 ವರ್ಷ ನೀನು ಎದ್ದು ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ, ಚಪ್ಪಾಳೆ ತಡ್ತೀನಿ ಅಂದ್ರೆ ಆಗೋದಿಲ್ಲ, ಉಪವಾಸ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ, ಪ್ರಾರ್ಥನೆಗೆ ಹೋಗ್ತೀನಿ ಅಂದ್ರೆ ಆಗೋದಿಲ್ಲ. ಬಂದ ಅವಕಾಶ ಇವಾಗ. ಈ ಅವಕಾಶವನ್ನು ನಾವು ಕಳ್ಕೋಬಾರ್ದು. ಹಲ್ಲೆಲೂಯಾ. ಅಂಜೂರದ ಮರಕ್ಕೆ ದೇವರು ಅವಕಾಶ ಕೊಟ್ಟಿರು, ಹಣ್ಣು ಬಿಡೋ ಅವಕಾಶ ಇತ್ತು, ಹಣ್ಣು ಬಿಡ್ಲಿಲ್ಲ. ಆ ಹಣ್ಣು ಕೊಡದೇ ಇರೋದ್ರಿಂದ ಅದು ಒಣಗೋಯ್ತು. ಹಾಗೇನೆ ಅದ ಸ್ಥಿತಿ ನಮಗೂ ಆಗೋದು. ಹಲ್ಲೆಲೂಯಾ. ನಾವು ದೇವರಿಗೆ ಫಲ ಕೊಡ್ಲಿಲ್ಲ, ದೇವರಿಗೆ ನಾವು ಉಪಯೋಗ ಆಗಲಿಲ್ಲ. ದೇವರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ನೀನು ಭೂಮಿ ಮೇಲೆ 60 ವರ್ಷ 70 ವರ್ಷ 80 ವರ್ಷ ನೀನು ಭೂಮಿ ಮೇಲೆ ಇಟ್ಟಿದ್ದಾರೆ. ನೀನು ಬರೀ ಸುಮ್ಮನೆ ತಿಂದು ತೇಗಿ ಮಜಾ ಮಾಡಿ ಬಂದ್ರೆ ಪ್ರಯೋಜನ ಇಲ್ಲ. ಈ ಭೂಮಿ ಮೇಲೆ ದೇವರು ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ ದೇವರಿಗೋಸ್ಕರ, ನೀನು ಉಪಯೋಗ ಆಗೋದಕ್ಕೋಸ್ಕರ ದೇವರು ನೀನು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಹಸುಗಳಿಗೆ ಏನಕ್ಕೆ ಸಾಕೋದು? ಹಾಲು ಕೊಡೋದು. ಹಲ್ಲೆಲೂಯಾ. ಮರ ಏನಕ್ಕೆ ನೆಡೋದು? ಮನೆ ಮುಂದೆ ಫಲ ಕೊಡೋದಕ್ಕೆ. ಹಲ್ಲೆಲೂಯಾ. ಹಾಗಾದ್ರೆ ಈ ದೇವರು ನಿನ್ನನ್ನು ಈ ಭೂಮಿ ಮೇಲೆ ಏನಕ್ಕೆ ಇಟ್ಟಿದ್ದಾರೆ? ಟೈಮ್ ಕೊಟ್ಟಿದ್ದಾರೆ, ಊಟ ಕೊಟ್ಟಿದ್ದಾರೆ, ಮನೆ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ ಆಸ್ರೆ ತಿಂದು ಆರಾಮಾಗಿ ಮಲ್ಕೊ ಅಂತ ಹೇಳಿದ್ದಾರೆ, ಅದಕ್ಕೆ ಮಲಗ್ತಾ ಇದ್ದಾರೆ ಅಂತ. ಹಲ್ಲೆಲೂಯಾ. ಅದೆಲ್ಲ ಜೀವನ. ಎಲೀಷನ ಶಿಷ್ಯನಿಗೆ ಒಳ್ಳೆ ಅವಕಾಶ ಇತ್ತು. ಹಲ್ಲೆಲೂಯಾ. ಗೆಹಜಿಯನಿಗೆ ಒಳ್ಳೆ ಅವಕಾಶ ಇತ್ತು. ಹಲ್ಲೆಲೂಯಾ. ಆದ್ರೆ ಗೆಹಜಿಯನು ನಾಮಾನನ ಹಣದ ಹಿಂದೆ ಹೋಗಿ, ಹಣದ ಆಸೆ ಪಟ್ಟು ಅದರ ಹಿಂದೆ ಹೋಗಿ ಆ ಅವಕಾಶವನ್ನು ಕಳ್ಕೊಂಡ. ಹಲ್ಲೆಲೂಯಾ. ಎಲಿಯನಿಗೆ ಎಲೀಷನು ಬೆಸ್ಟ್ ಶಿಷ್ಯನಾಗಿದ್ದ. ಯಾರು? ಎಲೀಷ. ಎಲಿಯ ಎಲ್ಲಿ ಹೋದ್ರೂ ಬಿಡ್ಲಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಎಲಿಯನ ಮೇಲೆ ಇದ್ದ ಅಭಿಷೇಕ ಎಲೀಷನಿಗೆ ಬಂತು. ಇನ್ನು ಎಲೀಷನ ಅಭಿಷೇಕ ಯಾರಿಗೆ ಬರಬೇಕಾಗಿದ್ದು? ಯಾರಿಗೆ ಬರಬೇಕಾಗಿತ್ತು? ಮಾತಾಡ್ರಿ. ಯಾರಿಗೆ ಬರಬೇಕಾಗಿದ್ದು? ಶಿಷ್ಯನಿಗೆ, ಗೆಹಜಿಯನಿಗೆ ಬರಬೇಕಾಗಿತ್ತು. ಹಲ್ಲೆಲೂಯಾ. ಆದ್ರೆ ಗೆಹಜಿಯನೇ ಕಳ್ಕೊಂಡು ಬಿಟ್ಟ. ಹಲ್ಲೆಲೂಯಾ. ಮುಂದೆ ಅವನು ಕೂಡ ಎಲಿಯನಿಗಿಂತ ಒಂದು ಹೆಚ್ಚು ಅದ್ಭುತ ಮಾಡಿದ. ಯಾರು? ಎಲೀಷ. ಎಲೀಷನಿಗಿಂತ ಹೆಚ್ಚು ಅದ್ಭುತ ಯಾರು ಮಾಡ್ತಾ ಇದ್ರು? ಗೆಹಜಿಯನು ಮಾಡಬೇಕಿತ್ತು. ಆದ್ರೆ ಏನ್ ಮಾಡ್ದ? ಕಳ್ಕೊಂಡೆ. ಕಾರಣ ಏನು? ಹಣದ ಆಸೆ. ಆಸೆ ಅಷ್ಟೇ ಅಲ್ಲ, ದುರಾಸೆ. ಹಲ್ಲೆಲೂಯಾ. ಹಣದ ಹಿಂದೆ ಹೋಗುವವನು ದೇವರಿಂದ ದೂರ, ಆಶೀರ್ವಾದದಿಂದ. ಒಳ್ಳೆ ಅವಕಾಶ. ಯಾವ ಪೋಸ್ಟ್? ಯೂದನಿಗೆ ಖಜಾಂಚಿ. ಯಾವುದು? ಹಲ್ಲೆಲೂಯಾ. ಕಾಣಿಕೆಗಳೆಲ್ಲ ಲೆಕ್ಕ ಹಾಕೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಳ್ಳೆ ಅವಕಾಶ. 12 ಜನ ಶಿಷ್ಯರಲ್ಲಿ ಯೂದನಿಗೆ ಒಳ್ಳೆ ಅವಕಾಶ ಇತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಳ್ಳೆ ಅವಕಾಶ ಇತ್ತು. 12 ಜನರಲ್ಲಿ ಒಳ್ಳೆ ಪೋಸ್ಟ್ ಇತ್ತು. ಅದನ್ನ
ಎದರಿಂದ ಕಳ್ಕೊಂಡ? ಈ ಅವಕಾಶವನ್ನ ಕಳ್ಕೊಂಡ. ಹಲ್ಲೆಲೂಯಾ. ಮುಂದೆ ಒಳ್ಳೆ 12 ಜನರಿಗೆ ಒಳ್ಳೆ ಒಂದು ಗುರು ಆಗ್ತಿದ್ದ ಏನೋ. ಹಲ್ಲೆಲೂಯಾ. ಆದರೆ ಹಣದ ಆಸೆಯಿಂದ ಆ ಅವಕಾಶವನ್ನು ಕಳ್ಕೊಂಡ. ಅವಕಾಶ ಅಷ್ಟೇ ಕಳ್ಕೊಳ್ಳಿಲ್ಲ, ಹೆಸರು ಕಳ್ಕೊಂಡ, ಜೀವನನೇ ಕಳ್ಕೊಂಡ, ಜೀವನೇ ಕಳ್ಕೊಂಡ. ಹಲ್ಲೆಲೂಯಾ. ಯೇಸಪ್ಪನಿಗೆ 2 ಅವಕಾಶ, 2 ಅವಕಾಶ ಯೇಸಪ್ಪನಿಗೆ. ಏನ್ ಹೇಳ್ರಿ? ಹಲ್ಲೆಲೂಯಾ. 2 ಅವಕಾಶ ದೇವರು ಕೊಟ್ರು. ಏನ್ ಹೇಳ್ರಿ? ಹಲ್ಲೆಲೂಯಾ. 2 ಅವಕಾಶ ಇತ್ತು, ಒಂದು ಒಳ್ಳೇದು, ಒಂದು ಕೆಟ್ಟದ್ದು. ಇದ್ದ ಇಲ್ಲ? ಹಲ್ಲೆಲೂಯಾ. ಯೇಸಪ್ಪನಿಗೆ 2 ಅವಕಾಶ ಇತ್ತು, ಒಂದು ಒಳ್ಳೇದು, ಒಂದು ಕೆಟ್ಟದ್ದು. ಹಲ್ಲೆಲೂಯಾ. ಕೆಟ್ಟದ್ದು ಯಾವುದು? ಪೋಟಿಫರನ ಹೆಂಡತಿ. ಹಲ್ಲೆಲೂಯಾ. ಪಾಪ, ಕೆಟ್ಟ ಕೆಲಸ ಮಾಡುವಂತ ಒಂದು ಅವಕಾಶ ಇತ್ತು. ಇನ್ನೊಂದು ಒಳ್ಳೆ ಅವಕಾಶ, ಪೋಟಿಫರನ ಮನೆಯಲ್ಲಿ ಅಧಿಕಾರ ಸ್ಥಾನ ಕೊಡುವಂತ ಅವಕಾಶ. ಇದರಲ್ಲಿ ಯೇಸಪ್ಪನು ಯಾವ ಅವಕಾಶವನ್ನು ಸೆಲೆಕ್ಟ್ ಮಾಡಿಕೊಂಡ? ಯಾವ ಅವಕಾಶ? ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಲೋಕದ ರೀತಿ ನೋಡುವಾಗ ಬೇರೆ ಯಾರಾದ್ರೂ ಪೋಟಿಫರನ ಹೆಂಡತಿ ಹೇಳಿದ ಅಂದ್ರೆ ನಾವು ಇಲ್ಲ ಅನ್ನಕ್ಕಾಗಲ್ಲಪ್ಪ ಅಂತ. ಹಲ್ಲೆಲೂಯಾ. ಆದ್ರೆ ಯೇಸಪ್ಪನು ಮನುಷ್ಯನಿಗೆ ಭಯಪಡಲಿಲ್ಲ, ಮನುಷ್ಯನಿಗೆ ತಗ್ಗಲಿಲ್ಲ, ದೇವರಿಗೆ ತಗ್ಗಿದ. ದೇವರು ಕೊಟ್ಟ ಅವಕಾಶವನ್ನ ಬಳಸಿಕೊಂಡ. ದೇವರು ಅವನಿಗೆ ದೊಡ್ಡ ಸ್ಥಾನದಲ್ಲಿ ಇಟ್ಟರು. ಹಲ್ಲೆಲೂಯಾ. 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 ಆ ಅವಕಾಶವರೆಗೂ ನಾವು ಕಾಯಬೇಕು. ಯೇಸಪ್ಪನು ಒಳ್ಳೆ ಅವಕಾಶವನ್ನು ಪಡ್ಕೊಂಡ. ಸೌಲನಿಗೆ ಒಳ್ಳೆ ಅವಕಾಶ ಕೊಟ್ಟರು ದೇವರು. ಎಂತ ಅವಕಾಶ? ಕತ್ತೆ ಹುಡುಕಕ್ಕೆ ಹೋದವನಿಗೆ ದೇವರ ಅರಸುತನ ಮಾಡಿದ್ರು. ಹಲ್ಲೆಲೂಯಾ. ಯಾರಿಗೊತ್ತು ದೇವರ ಚಿಂತ ಯಾರು ಏನಾಗ್ತಾರಂತ? ಹಲ್ಲೆಲೂಯಾ. ನಾವು ಯಾರನ್ನು ಅಳೆಯಕ್ಕಾಗಲ್ಲ, ಯಾರನ್ನು ಕುಗ್ಗಿಸಕ್ಕಾಗಲ್ಲ, ಯಾರನ್ನು ಕಸವಂತ ಎನಿಸಬಾರದು. ಯಾರು ಯಾವಾಗ ಏನಾಗ್ತಾರೋ ಹೇಳಕ್ ಆಗೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ನಮ್ಮ ತಕ್ದೀರನ ಹಣೆ ಬರವನ್ನ ಚೇಂಜ್ ಮಾಡಿದಂದ್ರೆ ಮುಟ್ಟಕ್ಕಾಗಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕತ್ತೆ ಹುಡುಕಕ್ ಹೋದವನು ಅರಸನಾಗ್ಬಿಟ್ಟ. ಯಾರು? ಆದ್ರೆ ಅವನು ಅದನ್ನ ಕಳ್ಕೊಂಡ್ಬಿಟ್ಟ. ಸೌಲನು ಕಳ್ಕೊಂಡ್ಬಿಟ್ಟ. ಹಲ್ಲೆಲೂಯಾ. ಅದನ್ನ ಕಳ್ಕೊಂಡ. ಅರಸುತನವನ್ನ ತಾನಾರೆ ತನ್ನ ಕೈಯಾರ್ಲೇನೆ ಆ ಅರಸುತನವನ್ನ ಕಳ್ಕೊಂಡ. ದೇವರು ಅದನ್ನ ತೆಗೆದು ಕೆಳಗೆ ಹಾಕ್ಬಿಟ್ರು. ಹಲ್ಲೆಲೂಯಾ. ಅರಸುತನ ಅಷ್ಟೇ ಅಲ್ಲ, ದೇವರ ಆತ್ಮ ಕೂಡ ಅವನ ಒಳಗಿಂದ ಹೊರಗೋಯ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಆತ್ಮ ಹೋದ್ಮೇಲೆ ಇನ್ನೇನಿದೆ? ಇನ್ನೇನಿದೆ? ಒಳಗಡೆ ಯಾರು ಬರಬೇಕು? ದುರಾತ್ಮ ಒಳಗಡೆ ಬಂತು. ಹಲ್ಲೆಲೂಯಾ. ದೇವರ ಆತ್ಮ ಅಭಿಷೇಕ ನಾವು ಕಳ್ಕೊಂಡ ಮೇಲೆ ಆ ಜಾಗದಲ್ಲಿ ಬರೋದು ನೆಕ್ಸ್ಟ್ ಯಾರು ಗೊತ್ತಾ? ದುರಾತ್ಮನೇ. ಆ ದುರಾತ್ಮ ಬಿಡಿಸಕ್ಕೆ ಯಾರು ಬಂದ್ರು? ದಾವೀದನು ಬಂದ. ಹಲ್ಲೆಲೂಯಾ. 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 ಅಬ್ರಾಮನ ಜೊತೆಗೆ ಲೋಟನಿಗೆ ದೇವರು ಒಂದು ಒಳ್ಳೆ ಅವಕಾಶ ಕೊಟ್ರು. ಏನ್ ಕೊಟ್ರು? ಹಲ್ಲೆಲೂಯಾ. ಅವನ ಹಿಂದೆ ಹೋಗುದು, ಅವನ ಜೊತೆ ಇರೋದು. ಅವನೇನ್ ಮಾಡ್ದ? ಸಂಪತ್ತನ್ನು ನೋಡಿ ಓಡಿ ಹೋದ. ಸಂಪತ್ತನ್ನು ನೋಡಿ ಅವಕಾಶ ಕಳ್ಕೊಂಡ್ಬಿಟ್ಟ. ಹಲ್ಲೆಲೂಯಾ. ಅಬ್ರಾಮನ ಜೊತೆ ಇದ್ದಿದ್ರೆ ಅಬ್ರಾಮನಿಗೆ ದೇವರು ಹೇಳಿದ್ರು, ದೊಡ್ಡ ಜನಾಂಗವಾಗಿ ನಿನ್ನನ್ನು ಆಶೀರ್ವದಿಸ್ತೇನೆ, ಆಕಾಶ ನಕ್ಷತ್ರಷ್ಟು ಮರಳಿನಷ್ಟು ನೀನು ದೊಡ್ಡ ಜನಾಂಗವಾಗಿ ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿದ. ಆಶೀರ್ವಾದದಲ್ಲಿ ಲೋಟನಿಗೂ ಪಾಲಿತ್ತಾ ಇಲ್ಲ. ಹಲ್ಲೆಲೂಯಾ. ಅವನ ಜೊತೆ ಯಾರು ಇರ್ತಾರೋ ಅದು ಶಿಷ್ಯರಿಗೂ ಇರುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ಅಬ್ರಾಮನ ಜೊತೆ ಲೋಟನು ಕಾದುಕೊಂಡು ತಾಳ್ಮೆಯಿಂದ ಇದ್ದಿದ್ರೆ, ಹಲ್ಲೆಲೂಯಾ, ಇವನಿಗೆ ಬರೋ ಆಶೀರ್ವಾದ ಅವನಿಗೂ ಬರ್ತಾ ಇತ್ತು. ಆಸಕ್ತಿಯಿಂದ ಅಯ್ಯೋ ಈ ಅಬ್ರಾಮನ ಜೊತೆ ಹೋದ್ರೆ ಇವನು ಬರೀ ಆಕಾಶನೇ ನೋಡ್ಕೊಂಡು ಹೋಗೋನು, ಗುಡಾರ ಕಿತ್ಕೊಂಡು ಇಲ್ಲಿಂದ ಅಲ್ಲಿ ದೇವ್ರು ಹೇಳ್ದಂತ ಹೇಳ್ಬಿಟ್ಟು ಇಲ್ಲಿಂದ ಅಲ್ಲಿ ಹೋಗೋನು, ಅಲ್ಲಿಂದ ಇಲ್ಲಿ ಹೋಗೋನು. ಇವನ್ ಜೊತೆ ನನಗೆ ಆಗಲ್ಲಪ್ಪ, ನನ್ನ ಹೆಂಡತಿ ಮಕ್ಕಳು ಸಾಕ್ಬೇಕು, ನಾನು ಸೇಫ್ ಆಗಿ ಹೋಗ್ಬೇಕಂತ ಹೋದ. ಇರೋದನ್ನ ಕಳ್ಕೊಂಡ್ ಬಂದ. ಹಲ್ಲೆಲೂಯಾ. ಹೆಂಡತಿನ ಕಳ್ಕೊಂಡ್ ಬಂದ. ಮನೆಗೆ ಬಂದ. ಎಲ್ಲಿ ಬಂದ? ಮತ್ತೆ ಅಬ್ರಾಮನೇ ಬರ್ಬೇಕಾಯ್ತು. ಹಲ್ಲೆಲೂಯಾ. 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 ಅವಕಾಶ ದೇವರು ಕೊಟ್ಟಾಗ ನಾವ್ ಏನ್ ಮಾಡ್ತೀವಿ? ಕಳ್ಕೊಳ್ತೀವಿ. ಚಾರಪ್ತ ಊರಿನಲ್ಲಿ ಒಂದು ಅವಕಾಶ ಸಿಕ್ತಿ. ಯಾರಿಗೆ? ವಿಧವೆಗೆ. ಹಲ್ಲೆಲೂಯಾ. ವಿಧವೆಗೆ ಒಂದು ಅವಕಾಶ ಸಿಕ್ತಿ. ಏನ್ ಅವಕಾಶ? ಎಲಿಯನು. ದೇವ್ರು ಹೇಳ್ತಾನೆ, ಹೋಗು, ಅಲ್ಲಿ ಹೋಗು, ನಿಮಗೋಸ್ಕರ ಒಬ್ಬ ವಿಧವೆಯನ್ನು ಇಟ್ಟಿದ್ದೇನೆ, ಆಕೆ ನಿನ್ನ ಉಪಚಾರ ಮಾಡ್ತಾಳೆ ಅಂತ ದೇವ್ರು ಹೇಳಿದ. ಎಲಿಯನು ಧೈರ್ಯದಿಂದ ಹೋದ. ವಿಧವೆಯ ಒಂದೇ ಒಂದು ರೊಟ್ಟಿಯಿಂದ ಆತನನ್ನ ಉಪಚಾರ ಮಾಡಿದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಲ್ಲೆಲೂಯಾ.
ಸೇವಕನಿಗೆ ಸಹಾಯ ಮಾಡಿದ್ರು. ದೇವರ ಸೇವೆ ಮಾಡುವ ಅವಕಾಶ ನಿನಗೆ ಸಿಕ್ಕರೆ, ದೇವರ ಸೇವಕನಿಗೆ ಉಪಚಾರ ಮಾಡೋ ಅವಕಾಶ ಸಿಕ್ಕರೆ ನೀನು ಅದನ್ನ ಖಂಡಿತ ಬಿಡಬೇಡ. ಹಲ್ಲೆಲೂಯಾ. ವಿಧಿಮೆಗೆ ದೇವರು ಎಲಿಯನಿಗೆ ರೊಟ್ಟಿ ಕೊಡೋದಕ್ಕೆ ದೇವರ ಅವಕಾಶ ಕೊಟ್ಟರು. ಆ ಅವಕಾಶನ ಕಳ್ಕೊಳ್ಳಿಲ್ಲ, ಅದನ್ನು ಉಪಯೋಗ ಮಾಡಿಕೊಂಡು ಇಡೀ ದೇಶದಲ್ಲಿ ನಂಬರ್ 1 ಆಗ್ಬಿಟ್ಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನೆ ಕೆಲಸದವಳು ಹುಡುಗಿ ಬಂದು ತನ್ನ ಯಜಮಾನಿಗೆ ಹೇಳ್ತಾರೆ, ಯಜಮಾನ್ರೆ ನಿಮ್ಗೆ ಈ ಕಾಯಿಲೆ ಬಂದಿದೆಯಲ್ಲ, ಒಬ್ರು ಇದ್ದಾರೆ ಅಲ್ಲ, ಹೋಗ್ತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ತನ್ನ ಯಜಮಾನ್ತಿಗೆ ಹೇಳ್ತಾಳೆ, ಹೇಳಮ್ಮ ಯಜಮಾನ್ರಿಗೆ, ಈ ಕಾಯಿಲೆ ಯಾರಿಂದ ಹೋಗೋದಲ್ಲ, ಅಲ್ಲೊಬ್ಬ ಪ್ರವಾದಿ ಇದ್ದಾನೆ, ಬೆಟ್ಟದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಆ ಪ್ರವಾದಿ ಹತ್ರ ಹೋಗು ಅಂತ ಹೇಳಿದಾಗ ಅವನು ಮೊದಲು ಆ ಅವಕಾಶನ ನೆಗ್ಲೆಕ್ಟ್ ಮಾಡ್ತಾನೆ. ಎರಡನೇ ಸಾರಿ ಮತ್ತೆ ಹೋಗಿ ಅಂತ ಪ್ರೆಸರ್ ಹಾಕುವಾಗ ಒಂದು ಚಿಕ್ಕ ಪಾತ್ರೆ ತೊಳೆಗೆ ಬಂದ ಹುಡುಗಿ ಎಲಿಯನ ಬಗ್ಗೆ ಹೇಳ್ತಾಳೆ. ಹಲ್ಲೆಲೂಯಾ. ಅವನು ನಾಮಾನನು ಬಂಗಾರಗಳನ್ನು ತೆಗೆದುಕೊಂಡು ಎಲಿಯನ ಬಳಿಗೆ ಹೋಗ್ತಾನೆ, ಎಲಿಷನ ಬಳಿಗೆ ಹೋಗ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಹೋದಾಗ ಎಲಿಷನ್ ಹೇಳ್ತಾನೆ ಏನಂದ್ರೆ, ನೀನು ಹೋಗಿ ಯೋರ್ದಾನ್ ಹೊಳೆಯಲ್ಲಿ ಏನ್ ಮಾಡು, 7 ಸಾರಿ ಮುಳುಗಂತ. ಇವನ್ ಕೋಪ ಬಿಡ್ತಾನೆ, ಎಲ್ಲಿ ಔಷಧಿ ಕೊಡ್ತಾನೇನೋ, ಮಾತ್ರೆ ಎಲ್ಲ ಕೊಡ್ತಾನೇನೋ, ಇಂಜೆಕ್ಷನ್ ಅದು ಮಾಡ್ತಾನೇನೋ ಅಂತ ಬಂದ್ರೆ ಇವನು ನೋಡಿದ್ರೆ ನೀರಲ್ಲಿ ಹೋಗಿ ಮುಳುಗಂತಾನಂತ. ಇವನು ಬಂದಾಗ ಎಲಿಷನ್ ಹೇಳ್ತಾನೆ 7 ಸಾರಿ ಮುಳುಗು ಅಂತ. ಮುಳುಗಿದ. ಹಲ್ಲೆಲೂಯಾ. ದೇವರು ಕೊಟ್ಟ ಚಾನ್ಸ್ ನಾವು ಉಪಯೋಗ ಮಾಡ್ಕೋಬೇಕು. ನೀರಲ್ಲಿ ಮುಳುಗ ಅಂದಾಗ ಮುಳುಗಿದ, ಆ ಅವಕಾಶವನ್ನು ಬಳಸ್ಕೊಂಡ, ಅವನು ತೊನ್ನ ಹತ್ತಿದ್ದೆಲ್ಲ ಮಾಯವಾಯಿತು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಶೂನೇಮ್ ಅನ್ನುವಂತ ಊರಿಗೆ ಕುಲಹೀನವಾದ ಒಂದು ಸ್ತ್ರೀ ಇರ್ತಾಳೆ. ಆಕೆ ಯಾರು ನೋಡ್ಕೋತಾಳೆ? ಹೋದ್ರಿ 2 ಅರಸ 4:13-16 ಎಲೀಷನಿಗೆ. ಆಗ ಎಲೀಷನು 4ನೇ ಅಧ್ಯಾಯ 13-16. ಆಗ ಎಲೀಷನು ಗೇಹಜಿಯ ಮುಖಾಂತರವಾಗಿ ಆಕೆಯನ್ನು, ನೀನು ಕಷ್ಟಪಟ್ಟು ನಮಗೆ ಇಷ್ಟೆಲ್ಲ ಉಪಕಾರ ಮಾಡಿದ್ದಿ, ನಾನು ನಿನಗೆ ಯಾವ ಪ್ರತ್ಯುಪಕಾರ ಮಾಡಲಿ? ನಿನಗೋಸ್ಕರವಾಗಿ ಅರಸನ ಮುಂದಾಗಲಿ ಸೇನಾಧಿಪತಿ ಮುಂದಾಗಲಿ ಮಾತಾಡಬೇಕೋ ಎಂದು ಕೇಳಲು ಆಕೆಯು, ನಾನು ಸ್ವಕುಲದವರ ಮಧ್ಯದಲ್ಲಿ ಸುಖವಾಗಿದ್ದೇನೆ ಎಂದು ಉತ್ತರ ಕೊಟ್ಟಳು. ಹಲ್ಲೆಲೂಯಾ. ಹೀಗೆ ಎಲೀಷನ ಮನೆಗೆ ಊರಿಗೆ ಬಂದಾಗೆಲ್ಲ ತನ್ನ ಮನೆಯಲ್ಲಿ ಇಳಿಸ್ಕೊಳ್ತಾ ಇದ್ರು. ಇಳಿಸ್ಕೊಂಡು ಅವನಿಗೆ ಒಂದು ಟೇಬಲ್, ಒಂದು ಮಂಚ, ಒಂದು ಫ್ಯಾನು, ಒಂದು ಬಿಸಿನೀರು, ತಣ್ಣೀರು ಎಲ್ಲ ಇಟ್ಟಿದ್ರು. ಹಲ್ಲೆಲೂಯಾ. ಎಲ್ಲ ರೆಡಿ ಮಾಡಿ ಉಪಚಾರ ಮಾಡ್ತಾ ಇದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಹೇಳ್ತೀನಿ ಕೇಳಿ, ಯಾರೇ ದೇವರ ಸೇವಕರು ನಿಮ್ಮ ಮನೆಗೆ ಬರಲಿ, ಅವ್ರನ್ನ ಉಪಚಾರ ಮಾಡೋದು ಕಲೀರಿ. ಅದು ನಿಮಗೆ ಆಶೀರ್ವಾದ, ಖಂಡಿತ ಆಶೀರ್ವಾದ ಬಂದೇ ಬರುತ್ತೆ. ಈ ಎಲೀಷನು ಆಕೆ ಮನೆಗೆ ಬಂದಾಗ, ನೋಡಮ್ಮ ಇಷ್ಟು ದಿನ ಎಲ್ಲ ನಮ್ಮನ್ನು ನೋಡ್ಕೋತೀಯ, ನಮ್ಗೆ ಊಟ ಕೊಡ್ತೀಯ, ನಮಗೆ ಈ ಎಲ್ಲ ಉಪಚಾರ ಮಾಡ್ತೀಯ, ಬಾರೋ ಇಲ್ಲಿಗೆ ಜನ ಬಾರೋ. ಏನ್ ಬೇಕು ಆಕೆಗೆ, ನಾವು ಏನಾದ್ರೂ ಕೊಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಾದ್ರೂ ಕೊಡ್ಬೇಕು. ನಮ್ಮಲ್ಲಿ ಏನು ಇಲ್ಲ ಅಂದ್ರೂ ಯೇಸುವಿನ ನಾಮ ಇದೆ. ಹಲ್ಲೆಲೂಯಾ. ಏನಾದ್ರೂ ಕೊಡ್ಬೇಕಂದಾಗ ಅವನು ಹೇಳ್ತಾನೆ, ಸ್ವಾಮಿ ಆಕೆಗೆ ಮಗು ಇಲ್ಲ. ಹಲ್ಲೆಲೂಯಾ. ಆತನ ಹೇಳ್ತಾನೆ, ನನ್ನ ಉಪಚಾರ ಮಾಡಿದೆ ಅಂದ್ರೆ ದೇವರು ನಿನ್ನ ಕೈ ಬಿಡೋದಿಲ್ಲ, ನೀನು ಬರುವ ವರ್ಷದಲ್ಲಿ ಒಂದು ಮಗುವನ್ನು ಅಪ್ಪಿಕೊಳ್ಳುವಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳೋ ಪ್ರಕಾರ ಸೇವಕನ ಎಲೀಷನನ್ನ ಉಪಚಾರ ಮಾಡಿದ್ದಕ್ಕೆ ದೇವರು ಆಕೆಯನ್ನ ಮರೆಯಲಿಲ್ಲ. ಮಾರ್ತಳ ಮರಿಗಳು ಯೇಸುವಿನ ಉಪಚಾರ ಮಾಡಿದ್ದಕ್ಕೆ ದೇವರು ಅವ್ರನ್ನ ಮರೆಯಲಿಲ್ಲ. ಅಲ್ಲಿ ಲಾಜರ್ನ ಎಬ್ಬಿಸಿದ, ಇಲ್ಲಿ ಮಗುವನ್ನ ಕೊಟ್ಟ. ಮಗು ಮತ್ತೆ ಅಸ್ವಸ್ಥವಾದಾಗ, ಸತ್ತೋದಾಗ ಆ ಮಗುವನ್ನ ಎಬ್ಬಿಸಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಒಂದು ಅವಕಾಶ ಕೊಡ್ತಾರೆ ಸೇವಕರಿಗೆ ನೋಡ್ಕೊಂಡು. ಟೈಮ್ ದೇವರು ನಮ್ಗೆ ಕೊಡ್ತಾರೆ. ಒಂದು ಅವಕಾಶ ಸಿಕ್ಕಾಗ ಬಳಸ್ಕೋಬೇಕು. ಸೇವಕರ ಮನೆಗೆ ಬರ್ತಾ ಇದ್ದಾರೆ ಅಂದ್ರೆ ಖುಷಿಯಿಂದ ಅವ್ರನ್ನ ಸ್ವಾಗತ ಮಾಡಬೇಕು. ಹಲ್ಲೆಲೂಯಾ. ಅವ್ರು ಏನೇ ಮಾಡ್ಲಿ, ಯಾವುದೇ ಮನಸ್ಸಿಂದ ಬರ್ಲಿ, ಏನೇ ಬರ್ಲಿ, ಅವ್ರು ನಿಮ್ಮ ಮನೆಗೆ ಕಾಲಿಡುವಾಗ ಅದು ನಿಮಗೆ ಬ್ಲೆಸ್ಸಿಂಗ್ ಆಗಿರುತ್ತೆ. ನೋಡಿ, ನಮ್ಮ ದೇವರ ಸೇವಕರು ಸೇವೆ ಮಾಡುವ ಅವಕಾಶ ನಮಗೆ ಸಿಕ್ಕರೆ, ಉಪಚಾರ ಮಾಡುವ ಸಿಕ್ಕರೆ, ಆ ಅವಕಾಶ ನಮಗೆ ಸಿಗುದಾದ್ರೆ ಅದನ್ನ ಮಾಡ್ಬೇಕು. ಅಬ್ರಾಹ್ಮನು ಸಾರಳು ದೇವದೂತರಿಗೆ ಉಪಚಾರ ಮಾಡುವ ಅವಕಾಶ ಸಿಕ್ತು. ಒಂದಿನ ದೇವದೂತರು ಬರ್ತಾರೆ. ಎಲ್ಲಿ?
ಎಲ್ಲಿ ಬರ್ತಾರೆ? ಅಬ್ರಾಮನ ಮನೆಗೆ ಬರ್ತಾರೆ. ಹಲ್ಲೆಲೂಯ. ಬಂದಾಗ ಅವರು ದಾಟಿ ಹೋಗ್ತಿರ್ಬೇಕಾದ್ರೆ ಗುರುಗಳೇ ಅಂತ ಮನೆ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದು ಗಂಡ ಐತಿ ಸೇರ್ಕೊಂಡು ಒಂದು ಮಟನ್ ಚಿಕನ್ ಅಡಿಗೆ ಮಾಡಿ ಅವ್ರು ಚೆನ್ನಾಗಿ ಉಪಚಾರ ಮಾಡಿ ಹೋಗುವಾಗ ಅವರೊಂದು ಬ್ಲೆಸ್ಸಿಂಗ್ ಮಾಡಿ ಹೋಗ್ತಾರೆ. ಹಲ್ಲೆಲೂಯ. ಎಲ್ಲಪ್ಪ ನೀನ್ ಹೆಂಡತಿ? ಅಲ್ಲಿದ್ದಾಳೆ. ಮಕ್ಕಳು ಇಲ್ಲ, ಕರಿ ಅವ್ರನ್ನ. ಹಲ್ಲೆಲೂಯ. ಸಾರಳೆ, ಬರೋ ವರ್ಷದಲ್ಲಿ ನಿನಗೆ ಮಗು ಇರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನೀನ್ ದೇವರ ಸೇವಕರನ್ನ ಗೌರವಿಸುವಾಗ, ದೇವರ ಸೇವಕರಿಗೆ ಮರ್ಯಾದೆ ಕೊಡುವಾಗ, ದೇವರ ಸೇವಕರಿಗೆ ಉಪಚಾರ ಮಾಡುವಾಗ, ದೇವರ ಸೇವಕರನ್ನ ಪ್ರೀತಿ ಮಾಡುವಾಗ ನಿನ್ನ ಸಂತಾನಕ್ಕೆ ಆಶೀರ್ವಾದವಾಗಿರುತ್ತೆ. ಹಲ್ಲೆಲೂಯ. ಅವರು ಅಬ್ರಾಮನು ಸಾರಳು ಅವ್ರನ್ನ ಸೇವೆ ಮಾಡಿದ್ದಕ್ಕೆ ಅವ್ರಿಗೊಂದು ಮಗುವನ್ನ ದೇವರು ಕೊಟ್ಟರು. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಆದಮ ಅವಳವರಿಗೆ ಒಂದು ಅವಕಾಶ ಕೊಟ್ಟರು. ಏನ್ ಹೇಳ್ರಿ? ಏನ್ ಕೊಟ್ರು ಅವಕಾಶ? ಚೆನ್ನಾಗಿ ತಿಂದು ಮಲ್ಕೊಡ್ರಿ ಗಿಡದ ಹತ್ರ ಅಂತ. ಏನ್ ಕೊಟ್ರು ಅವಕಾಶ? ಎಲ್ಲ ರೆಡಿ ಮಾಡಿದ್ರು. ರೆಡಿ ಮಾಡಿಬಿಟ್ಟು ನೋಡಪ್ಪ ಇದೆಲ್ಲ ನೀವು ನೋಡ್ಕೋಬೇಕು. ಏನ್ ಮಾಡ್ಬೇಕು? ಇದೆಲ್ಲ ನೋಡ್ಕೋಬೇಕು. ಇದೆಲ್ಲ ನಿಮ್ದೇ ತೋಟ ಇದು. ಹಲ್ಲೆಲೂಯ, ಹಲ್ಲೆಲೂಯ. ತೋಟ ನೋಡ್ಕೊಂಡಾಗ ಏನ್ ಮಾಡ್ತಾರೆ ಇವರು? ನೋಡ್ಕೊಳ್ತಾರೆ. ಹಲ್ಲೆಲೂಯ. ನೋಡ್ಕೊಂಡಾಗ ದೇವರು ಹೇಳ್ತಾನೆ, ನೋಡಪ್ಪ ಇದೆಲ್ಲ ಯೂಸ್ ಮಾಡು, ಇದು ಮಾತ್ರ ಯೂಸ್ ಮಾಡಬೇಡ, ಜಾಗೃತಿಯಾಗಿರುವಂತ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ರೆ ದೇವರಿಗೆ ಆದಾಮ ಅವಳಿಗೆ ಚೆನ್ನಾಗಿತ್ತು ರಿಲೇಷನ್, ಹೌದಲ್ವಾ? ರಿಲೇಷನ್ ಚೆನ್ನಾಗಿದ್ದ ಇತ್ತ ಇಲ್ವಾ? ಮತ್ತೆ ಯಾರು ರೆಡಿ ಮಾಡಿದ್ದವನ್ನ? ದೇವ್ರೆ. ಹಲ್ಲೆಲೂಯ. ಅವರಿಬ್ಬರಿಗೆ ಸಂಬಂಧ ಚೆನ್ನಾಗಿರುವಾಗ ಇನ್ನೊಬ್ಬ ಬರ್ತಾನೆ ಸಂಬಂಧ ಕೆಡಿಸಕ್ಕೆ. ಹಲ್ಲೆಲೂಯ. ಜಾಗೃತಿಯಾಗಿರ್ಬೇಕು. ನಾವು ಯಾರು ಚೆನ್ನಾಗಿರ್ತೀವೋ ಮೂರನೇ ವ್ಯಕ್ತಿ ಎಂಟ್ರಿ ಆಗ್ತಾ ಇದ ನಂತರ ಅರ್ಥ ಏನ್ ಗೊತ್ತಾ? ಆ ಕೆಡ್ಸಕ್ ಬರೋನು ಡೈರೆಕ್ಟ್ ಆಗಿ ಪಾಸ್ಟರ್ ಇಂದ ದೂರ ಆಗು ಅಂತ ಹೇಳೋದಿಲ್ಲ. ಹೇಳ್ತಾನ? ನಿಧಾನ ಹೋಗ್ತಾನ ಅವನ ಒಳಗಡೆ. ನಿಧಾನ ತಿರುಗಿಸ್ಕೊಂಡು ಬಂದು ಟಚ್ ಅಂತ ಇಲ್ಲಿ ಬಿಟ್ಟಂದ್ರೆ ಇಲ್ಲಿ ಬಂದ್ಬಿಡುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಇವನು ಹೆಂಗ್ ಬಂದ ಕೆಡ್ಸವನು? ನಿಧಾನ ಬರ್ತಾನೆ. ಬಂದು ಅಲ್ಲೇ ಬತ್ತಿ ಇಟ್ಬಿಟ್ಟು ನಿಧಾನ ಸರ್ರತ್ತ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಬರ್ತಾರೆ. ಬಂದು ಆದಾಮ, ಆದಾಮ ಎಲ್ಲಿದೆಯಾ ಅಂತ ಕೇಳಿದಾಗ ಇವರು ಕೊಟ್ಟ ಅವಕಾಶವನ್ನು ಕಳ್ಕೊಂಡ್ಬಿಡ್ತಾರೆ. ಯಾರ ಮಾತು ಕೇಳಿ? ಹಲ್ಲೆಲೂಯ. ದೇವ್ರು ನಿನಗೆ ಕೊಟ್ಟಿರೋ ಅವಕಾಶವನ್ನ ಯಾರೋ ಮಾತು ಕೇಳಿ ಕಳ್ಕೋಬೇಡ. ದೇವ್ರು ನಿನಗೆ ಬದುಕುವ ಅವಕಾಶ ಕೊಟ್ಟಿದ್ದಾರೆ. ಬದುಕು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸ್ಕೊ. ಅವಕಾಶ ಯಾರೋ ಮಾತು ಕೇಳಿ ಅವಕಾಶ ಕಳ್ಕೋಬೇಡ. ಈ ಅವಕಾಶ ಎಲ್ಲೂ ಸಿಗಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನೀವು ನೋಡದೇ ಇರುವಷ್ಟು ಇದು ಅಂದ ಚಂದ ಇಲ್ಲದೆ ಇರಬಹುದು, ಇದ್ರ ತಿರುವನ್ನ ಬದಲಾಯಿಸ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಅವಾಗ ಇವಳು ಏನ್ ಮಾಡಿದ್ರು? ಹಣ್ಣು ತಿಂದಳು, ತಪ್ಪು ಮಾಡಿದಳು. ದೇವರು ಬಂದು ಆ ಅವಕಾಶನ ಕಿತ್ಕೊಂಡ್ಬಿಟ್ಟ. ಏನ್ ಮಾಡ್ದ? ಕಿತ್ಕೊಂಡ್ಬಿಟ್ಟ. ಹಲ್ಲೆಲೂಯ. ಹೋಗಿ ಹೊರಗಡೆ. ಏನ್ ಹೇಳಿದ? ಹೋಗಿ ಹೊರಗಡೆ. ನಾನು ಹೇಳಿದ್ದೇನು, ನೀವು ಮಾಡಿದ್ದೇನು ಅಂತ. ಹಲ್ಲೆಲೂಯ. ಅವಾಗ ಒಬ್ಬರ ಮೇಲೆ ಒಬ್ಬರು ಆಗ್ತಾ ಇದ್ದಾರೆ. ನಾಲ್ಲ ಇವಳೆ, ಇವಳೆಲ್ಲ ಇವಳೆ. ಹಲ್ಲೆಲೂಯ. ಅವ್ನು ಹೇಳ್ತಾನೆ ಹೆಂಡತಿ ಮೇಲೆ, ಹೆಂಡತಿ ಹೇಳ್ತಾನೆ ಗಂಡನ ಮೇಲೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ಅವಕಾಶವನ್ನು ಏನ್ ಮಾಡಿದ್ರು? ಅವರು ಕಳ್ಕೊಂಡ್ಬಿಟ್ರು. ದೇವ್ರು ಮೋಸೆಗೆ ಒಂದು ಒಳ್ಳೆ ಅವಕಾಶ ಕೊಟ್ರು. ಏನ್ ಕೊಟ್ರು? ಏನ್ ಕೊಟ್ರು? ಪಾಸ್ಟರ್ ಮನೆಯನ್ನ ನೋಡ್ಕೊಳಪ್ಪ ಅಂತ. ಹಲ್ಲೆಲೂಯ. ಏನ್ ಅವಕಾಶ ಕೊಟ್ರು? ಇಸ್ರಾಯೇಲರನ್ನ ಕಾನಾನ್ ದೇಶಕ್ಕೆ ನಡೆಸ್ಕೊಂಡು ಹೋಗ್ಬೇಕಪ್ಪ. ನೀನ್ ಅದಕ್ಕೆ ಲೀಡರು. ಏನು? ಜೋರಾಗಿ ಹೇಳ್ರಿ. ಏನು? ಲೀಡರ್. ನೀನ್ ನಾಯಕ. ನೀನು ಇಸ್ರಾಯೇಲರನ್ನ ನಡೆಸ್ಕೊಂಡು ಹೋಗುವುದಕ್ಕೆ ನಿನಗೆ ಅವಕಾಶ. ಹಲ್ಲೆಲೂಯ. ಅದನ್ನ ಮಾಡಿದ್ನಾ ಇಲ್ಲ? ಮಾಡಿದ್ನಾ ಇಲ್ಲ? ದೇವರು ಕೊಟ್ಟ ಅವಕಾಶವನ್ನ ಕಳ್ಕೊಳ್ಳಿಲ್ಲ. ಅದನ್ನು ಒಂದ್ಸಾರಿ ತಪ್ಪಿಸ್ಕೊಳಕ್ ನೋಡ್ತಾ, ಅಯ್ಯೋ ನನಗಂತೂ ಮಾತಾಡಕ್ ಬರಲ್ಲಪ್ಪ, ನಾನು ಹೋಗಲ್ಲಪ್ಪ ಅಂತ. ಹಲ್ಲೆಲೂಯ. ನಿಮ್ ಜೊತೆ ಮಾತಾಡೋರು ಕೊಡ್ತೀನಿ ನಾನು, ಆದ್ರೆ ಅವಕಾಶ ಕಳ್ಕೋಬೇಡ. ನೋಡಿ ದೇವ್ರು ನೋಡಿ ಎಷ್ಟು ಆಶ್ಚರ್ಯ ಮಾಡ್ತಾರೆ. ನೋಡಿ ದೇವ್ರು ನಮ್ಗೆ ಅವಕಾಶ ಕೊಡ್ಬೇಕಂದ್ರೆ, ಮೋಸೆ ನನಗೆ ಮಾತು ಬರಲ್ಲ ಅಂದ್ರೂ ಕೂಡ ಮಾತಾಡೋದಕ್ಕೂ ಕೂಡ ಒಬ್ಬರನ್ನ ರೆಡಿ ಮಾಡ್ತಾನೆ. ಹಲ್ಲೆಲೂಯ. ದೇವ್ರು ನಿನಗೆ ಆಶೀರ್ವಾದ ಕೊಡ್ಲೇಬೇಕನ್ನೋದಾದ್ರೆ ಅದನ್ನ ಹೇಗಾದ್ರೂ ಮಾಡಿ ನಿನಗೆ ಕೊಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನೀನ್ ಅನ್ಬೋದು ನನಗೆ ಇದನ್ನ ನಿಭಾಯಿಸಕ್ಕಾಗಲ್ಲ, ನಡ್ಸಕ್ಕಾಗಲ್ಲ, ನನಗೆ ಇದನ್ನ ಫಾಲೋ ಮಾಡಕ್ ಆಗಲ್ಲ ಅಂತ ನೀನ್ ಅನ್ಬೋದು. ಅದನ್ನ ನಡ್ಸಕ್ಕೂ ಒಬ್ಬರನ್ನ ಕೊಡ್ತಾನೆ ದೇವರು. ಹಲ್ಲೆಲೂಯ. ದೇವರು ನಿನಗೆ ಎಲ್ಲ ವಿಧದಲ್ಲಿ ಅವಕಾಶ ಕೊಟ್ಟಿದ್ದಾನೆ.
ಸಭೆಯಲ್ಲಿ ಸೇವೆ ಮಾಡುವುದಕ್ಕೆ, ಆರಾಧನೆ ಮಾಡುವುದಕ್ಕೆ, ಹಲ್ಲೆಲೂಯಾ, ಬಾರಿಸುವುದಕ್ಕೆ, ಪ್ರಾರ್ಥನೆ ಮಾಡುವುದಕ್ಕೆ, ಹಾಡುವುದಕ್ಕೆ ಎಲ್ಲ ಅವಕಾಶ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಿನ್ನ ಕೆಲಸದಲ್ಲಿ ನಿನಗೆ ದೇವರು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಒಳ್ಳೆ ಸೂಪರ್ವೈಸರ್, ಒಳ್ಳೆ ಮ್ಯಾನೇಜರು, ಒಳ್ಳೆ ಸಿಇಒ, ಒಳ್ಳೆ ಡೈರೆಕ್ಟರ್, ಎಲ್ಲ ಅವಕಾಶ ದೇವರು ಕೊಟ್ಟಿದ್ದಾರೆ. ಆ ಅವಕಾಶವನ್ನು ಕಳ್ಕೋಬೇಡ. ಹಲ್ಲೆಲೂಯಾ. ಕೆಲವರಿಗೆ ಸಮಾಜದಲ್ಲಿ ಸೇವೆ ಮಾಡುವ ಅವಕಾಶ, ರಾಜಕೀಯದಲ್ಲಿ ನಾಯಕತ್ವ ಅವಕಾಶ, ಎಲ್ಲ ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ. ದೇವರು ನಿನಗೆ ಒಳ್ಳೆ ಜೀವನ ಮಾಡುವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ, ಒಳ್ಳೆ ಹೆಂಡತಿ, ಒಳ್ಳೆ ಗಂಡ, ಒಳ್ಳೆ ಮಕ್ಕಳು, ಒಳ್ಳೆ ಸಂಪತ್ತು, ಒಳ್ಳೆ ಸೌಂದರ್ಯ, ಒಳ್ಳೆ ಅಂದ, ಒಳ್ಳೆ ಚಂದ, ಒಳ್ಳೆ ಹಣ, ಒಳ್ಳೆ ಆಸ್ತಿ ಎಲ್ಲ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಎಷ್ಟೋ ಜನರಿಗೆ ಸಭೆ ಇಲ್ಲ, ಎಷ್ಟೋ ಜನರಿಗೆ ತಂದೆ ಇಲ್ಲ, ಎಷ್ಟೋ ಜನರಿಗೆ ತಾಯಿ ಇಲ್ಲ, ತಂದೆ ನೋಡೋ ಅವಕಾಶ ಇಲ್ಲ, ಎಷ್ಟೋ ಜನರಿಗೆ ಮಕ್ಕಳನ್ನ ಎತ್ಕೊಳ್ಳೋ ಅವಕಾಶ ಇಲ್ಲ, ಎಷ್ಟೋ ಜನರಿಗೆ ಮದುವೆ ಆಗೋ ಅವಕಾಶ ಇಲ್ಲ, ಎಷ್ಟೋ ಜನರಿಗೆ ಮ್ಯಾನೇಜರ್ ಅವಕಾಶ ಇಲ್ಲ, ಎಷ್ಟೋ ಜನರಿಗೆ ಡೈರೆಕ್ಟರ್ ಆಗೋ ಅವಕಾಶ ಇಲ್ಲ. ದೇವರು ಎಲ್ಲ ಅವಕಾಶ ಕೊಟ್ಟಿದ್ದಾನೆ. ಎಷ್ಟೋ ಜನರು ನಿನಗಿಂತ ಅಂದವಾಗಿಲ್ಲ, ಸೌಂದರ್ಯದಲ್ಲಿ ಇಲ್ಲ, ಸುಂದರತೆ ಇಲ್ಲ, ಜ್ಞಾನ ಇಲ್ಲ. ಎಷ್ಟೋ ಜನರು ಕೈ ಕಾಲುಗಳು ನೆಟ್ಟಗಿಲ್ಲ, ಲಕ್ವ ಹೊಡೆದಿದೆ. ಹಲ್ಲೆಲೂಯಾ. ಎಷ್ಟೋ ಜನರಿಗೆ ಆರೋಗ್ಯ ಸರಿ ಇಲ್ಲ, ಎಷ್ಟೋ ಜನರಿಗೆ ಜ್ಞಾನ ಇಲ್ಲ, ಎಷ್ಟೋ ಜನರಿಗೆ ಹಣ ಇಲ್ಲ, ಎಷ್ಟೋ ಜನರಿಗೆ ಅಂದ ಇಲ್ಲ, ಎಷ್ಟೋ ಜನರಿಗೆ ಚಂದ ಇಲ್ಲ. ಆದ್ರೆ ದೇವರು ನಿನಗೆ ಎಲ್ಲ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ನೀ ಏನ್ ಮಾಡ್ತಾ ಇದೀಯ? ನೀನು ಉಪಯೋಗಿಸ್ತಾ ಇದೀಯಾ? ನೀನು ಉಪಯೋಗಿಸ್ತಾ ಇದೀಯಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ಅವಕಾಶ ಕೊಟ್ಟಿದ್ದಾನೆ. ಒಳ್ಳೆ ಗಂಡನ್ ಕೊಟ್ಟಿದ್ದಾನೆ, ಕಳ್ಕೋಬೇಡ, ಕಳ್ಕೋಬೇಡ. ಒಳ್ಳೆ ಹೆಂಡತಿ ಕೊಟ್ಟಿದ್ದಾನೆ, ಕಳ್ಕೋಬೇಡ. ಒಳ್ಳೆ ತಂದೆ ತಾಯಿ ಕೊಟ್ಟಿದ್ದಾನೆ, ಕಳ್ಕೋಬೇಡ. ಒಳ್ಳೆ ಮಕ್ಕಳು ಕೊಟ್ಟಿದ್ದಾನೆ, ಕಳ್ಕೋಬೇಡ. ಒಳ್ಳೆ ಆಸ್ತಿ ಕೊಟ್ಟಿದ್ದಾನೆ, ಕಳ್ಕೋಬೇಡ. ಒಳ್ಳೆ ಸಭೆ ಕೊಟ್ಟಿದ್ದಾನೆ, ಕಳ್ಕೋಬೇಡ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಳ್ಕೋಬೇಡ. ಕಳ್ಕೊಂಡ್ರೆ ಮತ್ತೆ ಅವಕಾಶ ಸಿಗೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಳೆದುಕೊಂಡದ್ದು ಮತ್ತೆ ತಿರುಗಿ ಬರೋದಿಲ್ಲ. ಬರುತ್ತಾ? ಅಪ್ಪ ಅಮ್ಮನ ಕಳ್ಕೊಂಡ್ರಿ, ಈಗ ಅನೇಕರು ಇದ್ದೀರಾ, ಬರ್ತಾರ? ಬಂದ್ರ? ಹಲ್ಲೆಲೂಯಾ. ಸೌಂದರ್ಯ ಏನ್ ಮಾಡು? ಕಳ್ಕೋಬೇಡ. ಅಮ್ಮ ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಅಮ್ಮ ಸತ್ತ ಅಮ್ಮ ಹಂಗಿದ್ರು, ಅಮ್ಮ ಹಿಂಗಿದ್ರು, ಅಮ್ಮ ಹಂಗಿದ್ರು ಹಿಂಗಿದ್ರು, ಹೆಂಗಿದ್ರು? ಅಮ್ಮ ಇದ್ದಾಗ ಊಟಕ್ಕೆ ಹಾಕಿದ, ಅಪ್ಪ ಇದ್ದ, ಅಪ್ಪ ಬಹಳ ಒಳ್ಳೆಯವರು. ಯಾವಾಗ ಹೇಳೋದು? ಮೆಮೋರಿಯಲ್ ಸರ್ವಿಸ್. ಅಪ್ಪ ಬಹಳ ಒಳ್ಳೆಯವರು. ಅಪ್ಪ ನನಗೆ ಅವಾಗ ಊಟ ಕೊಡ್ತಿದ್ದ, ಜ್ಯೂಸ್ ಕೊಡ್ತಿದ್ದ, ನನಗೆ ದುಡ್ಡು ಕೊಡ್ತಿದ್ದ, ಪ್ಯಾಂಟ್ ಕೊಡ್ತಿದ್ದ, ಶರ್ಟ್ ಕೊಡ್ತಿದ್ದ. ಅಪ್ಪ ಇದ್ದಾಗ ನೀನ್ ಚೆನ್ನಾಗಿ ನೋಡ್ಕೊಂಡ, ಅಪ್ಪ ಊಟಕ್ಕೆ ಹಾಕಿದ, ಅಪ್ಪಗೆ ಏನಾದ್ರು ಕೊಟ್ಟ, ಅಪ್ಪನ ಚೆನ್ನಾಗಿ ಮಾತಾಡ್ಸಿದ, ಕೊಡೋದು ಬೇಡ ಮಾತಾಡ್ಸಿದ, ಅಪ್ಪ ಚೆನ್ನಾಗಿದೆಯಾ ಅಂತ ಕೇಳ್ದ. ಕಳ್ಕೊಂಡ್ಮೇಲೆ ಅಲ್ಲ ಅದು. 40 ದಿನ ತಿಥಿ ಮಾಡ್ಬಿಟ್ಟು ಊರಿಗೆಲ್ಲ ಊಟ ಹಾಕಿ ದೊಡ್ಡ ಫೋಟೋ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡೋದಲ್ಲ. ಹಲ್ಲೆಲೂಯಾ. ಇದ್ದಾಗ ನೋಡ್ಕೋ, ಅದೇ ಆಶೀರ್ವಾದ. ಇದ್ದಾಗ ನೋಡ್ಕೊಳ್ಳೋದೆ ಆಶೀರ್ವಾದ. ಇದ್ದಾಗ ನೀನ್ 4 ರೂಪಾಯಿ ಕೊಟ್ಬಿಟ್ಟು ಅವನ ಚೆನ್ನಾಗಿದೆಯಮ್ಮ, ಅಪ್ಪ ಚೆನ್ನಾಗಿದ್ಯಾ, ಹಲ್ಲೆಲೂಯಾ, ಅಷ್ಟು ಸಾಕು. ದೇವ್ರು ಅದನ್ನೇ ಲೆಕ್ಕ ಕೇಳೋದು. ರಾಹಾಬಳಿಗೆ ಒಂದು ಅವಕಾಶ ಸಿಕ್ತು. ಏನಂದ್ರೆ ಗೂಢಚಾರನನ್ನ ಸೇವ್ ಮಾಡೋದು, ದೂತರು. ಹಲ್ಲೆಲೂಯಾ. ಮಾಡಿಯಿಂದ ಕೆಳಗೆ ಇಳಿಸೋದು, ಅವ್ರನ್ನ ಸೇವ್ ಮಾಡಿ ಹೊರಗಡೆ ಹಾಕ್ಬಿಡ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ರಾಹಾಬಳಿಗೆ ಅವಕಾಶ ಸಿಕ್ಕದನ್ನ ಮಾಡಿದಾಗ ಆಕೆ ಕುಟುಂಬ ಅಷ್ಟೇ ಅಲ್ಲ, ಆಕೆ ತಂದೆ ತಾಯಿ ಬಂಧು ಬಳಗನ ಕೂಡ ದೇವರು ಕಾಪಾಡಿದರು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾಶನ ಬಂತಂದ್ರೆ ನಿನ್ನ ಕುಟುಂಬವನ್ನು ದೇವರು ಕಾಪಾಡಬೇಕಂದ್ರೆ ನಿನ್ನ ಕೊಟ್ಟಿರುವ ಅವಕಾಶವನ್ನ ನೀನು ಕಾಪಾಡ್ಕೊಳ್ಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋ ಅವಕಾಶ ಇವಾಗಲೇ ಮಾಡ್ಬೇಕು, ಇವಾಗಲೇ ಉಪವಾಸ ಮಾಡ್ಬೇಕು, ಇವಾಗಲೇ ಪ್ರಾರ್ಥನೆ ಮಾಡ್ಬೇಕು, ಇವಾಗಲೇ ಬೈಬಲ್ ಓದ್ಬೇಕು. ಹಲ್ಲೆಲೂಯಾ. 60 ವಯಸ್ಸಾದ್ಮೇಲೆ ಬೈಬಲ್ ಓದ್ತೀಯ, ಚಸ್ಮಾ ಹಾಕೊಂಡ್ರು ಕಾಣಿಸಲ್ಲ. ಹಲ್ಲೆಲೂಯಾ. ಈ ಕಡೆಯಿಂದ ಓದ್ಬೇಕಾದ್ರೆ ಈ ಕಡೆಯಿಂದ ಓದಕ್ ಶುರು ಮಾಡ್ತೀವಿ ಅವಾಗ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಯಸ್ಸಾದ್ಮೇಲೆ ಚಪ್ಪಾಳೆ ತರ್ತೀಯಾ? ಇಲ್ಲ. ವಯಸ್ಸಾದ್ಮೇಲೆ ಚರ್ಚಿಗೆ ಬರ್ತೀಯಾ? ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಉಪವಾಸ ಮಾಡಕ್ಕಾಗತ್ತಾ? ಇಲ್ಲ. ಹಾಗಾದ್ರೆ ಯಾವಾಗ ಮಾಡ್ಬೇಕು? ವಯಸ್ಸಾದ್ಮೇಲೆ. ಹಲ್ಲೆಲೂಯಾ. ಮಲಗೋದು ಯಾವಾಗ ಗೊತ್ತಾ? ವಯಸ್ಸಾದ್ಮೇಲೆ. ನೀ ಮಲಗಬೇಡ, ತಾನಾಗೆ ಮಲಗಿಸುತ್ತೆ. ನೀ ಮಲಗಕ್ ಹೋಗ್ಬೇಡ, ಅದೇ ಮಲಗಿಸುತ್ತೆ. ವಯಸ್ಸಾದ್ಮೇಲೆ ಮಲಗೋದಿದ್ದೇ ಇದೆ, ನಿದ್ದೆ ಮಾಡೋದಿದ್ದೇ ಇದೆ, ಹಾಸಿಗೆ ಮೇಲೆ ಬೀಳೋದಿದ್ದೇ ಇದೆ. ಇವಾಗಲೇ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡು. ಇವಾಗಲೇ ಹೇಳು. ದೇವರು ಹೇಳ್ತಾನೆ, ಎಚ್ಚರಗೊಳ್ಳು.
ಕಣ್ಣಿಗೆ ಬೆಳಕು ಬಂತು. ಹಲ್ಲೆಲೂಯಾ. ನೀನು ಎದ್ದು ಪ್ರಕಾಶಿಸಬೇಕು. ಎಲ್ಲಿ ಪ್ರಕಾಶಿಸೋದು? ಮನೆಯಲ್ಲ, ಹೊರಗ? ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತದೆ, ರಾಹಾಬಳು ರಕ್ಷಾ ಮಾಡಿದ್ದಕ್ಕೆ ದೇವರಾಗಿ ಒಳ್ಳೆ ಅವಕಾಶ ಕೊಟ್ಟರು. ಒಂದು ಒಳ್ಳೆ ವಾಕ್ಯ ಓದ್ರಿ, ದಾನಿಯೇಲ 4:28-33 ವಚನಗಳು. ದಾನಿಯೇಲ 4:28-33. ಇದೆಲ್ಲ ರಾಜನಾದ ನೆಬೂಕದ್ನೆಚ್ಚರನ ಅನುಭವಕ್ಕೆ ಬಂತು. 12 ತಿಂಗಳು ಕಳೆದ ನಂತರ ಅವನು ಬಾಬೆಲಿನ ಅರಮನೆಯ ಮೇಲೆ ತಿರುಗಾಡುತ್ತಾ, ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಇಗೋ ಮಹಾಪಟ್ಟಣವಾದ ಈ ಬಾಬೆಲ್ ಎಂದು ಕೊಚ್ಚಿಕೊಂಡನು. ಈ ಮಾತು ರಾಜನ ಬಾಯಿಂದ ಹೊರಡುತ್ತಿರುವಾಗ ಅರಸನಾದ ನೆಬೂಕದ್ನೆಚ್ಚರನೇ, ನಿನಗಾದ ದೈವೋಕ್ತಿಯನ್ನು ಕೇಳು. ರಾಜ್ಯವು ನಿನ್ನಿಂದ ತೊಲಗಿದೆ. ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವಿ. ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ಆಮೆನ್. ಹಲ್ಲೆಲೂಯಾ. ನೆಬೂಕದ್ನೆಚ್ಚರನು ಬಾಬೆಲ್ ನಂದು, ಈ ರಾಜ ನಂದು, ನಾನು ಕಟ್ಟಿರುವ ಅರಮನೆ ಇದು ನಂದು, 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 ನಂದು. ಯಾವುದು ಇರಲ್ಲ ನಂದು. ಹಲ್ಲೆಲೂಯಾ. ಈ ಭೂಮಿ ಮೇಲೆ ನಾವು ತಗೊಂಡು ಹೋಗುವಂತದ್ದೇನು ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವುದು ಒಯ್ಯಲ್ಲ. ನಿನ್ನ ಪ್ರೀತಿ ವಿಶ್ವಾಸ ಅಷ್ಟೇ ನಮ್ಮ ಜೊತೆ ಬರೋದು. ಹಲ್ಲೆಲೂಯಾ. ಇವನು ಹೇಳಿದ, ಈ ರಾಜ ನಂದು, ಈ ಪಟ್ಟಣ ನಂದು, ಇದು ನಾನು ಕಟ್ಟಿರುವ ಮನೆ, ನಾನು ಕಟ್ಟಿರುವ ವೈದ್ಯ. ಹಲ್ಲೆಲೂಯಾ. ದೇವರು ಹೇಳ್ತಾನೆ, ಅಯ್ಯೋ ಉತ್ಸಾಹ, ನೀನು ಹುಲ್ಲು ತಿನ್ಬೇಕಾದ ಪರಿಸ್ಥಿತಿ ಬಂದಿದೆ. ನೀನು ಆಲ್ರೆಡಿ ದೇವರನ್ನು ಕೆಳಗೆ ಹಾಕಿದ್ದಾನೆ. ಹಲ್ಲೆಲೂಯಾ. ಹೊಚ್ಚಿಕೊಳ್ಳಬೇಡ. ಇದು ನಂದು, ಅದು ನಂದು, ನಾನು ಮಾಡಿದ್ದು ನಂದು, ನಾನು, ನೀನು, ಅಹಂಕಾರ ಬಿಡು, ನಾನು ಬಿಡು. ಹಲ್ಲೆಲೂಯಾ. ಯಾವುದು ನಮ್ಮ ಕತೆ ಬರೋದಿಲ್ಲ. ಹುಲ್ಲು ತಿನ್ನೋ ಗತಿ ಬಂತು. ರಾಜನಾದವನು ಹುಲ್ಲು ತಿನ್ನಕ್ ಬಂದ. ಹಲ್ಲೆಲೂಯಾ. 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 ದೇವರು ಮನಸ್ಸು ಮಾಡಿದ್ರೆ ಒಬ್ಬನ ಮೇಲೆ ಕೆತ್ತಾನೆ, ದೇವರು ಮನಸ್ಸು ಮಾಡಿದ್ರೆ ಕೆಲವೊಬ್ಬನ ಕೆಳಗೆ ಹಾಕ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ಕೊನೆ ವಚನ ನಾನು ಓದಿ ಮುಗಿಸ್ತೇನೆ. ಯೋಬೇಲ 2:12-13. ಯೋಬೇಲ 2:12-13. ಇಂತೇನು ತಾನೆ, ಈಗಲಾದರೂ ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಏನ್ ಮಾಡ್ರಿ? ಉಪವಾಸ ಮಾಡ್ರಿ, ಅಳ್ರಿ, ಗೋಳಾಡ್ರಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನ ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನ ದಯೆಯು ಕನಿಕರು ದೀರ್ಘಶಾಂತಿಯು ಮಹಾಕೃಪೆಯು ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುತ್ತಾನೆ. ಆಮೆನ್. ಹಲ್ಲೆಲೂಯಾ. ಒಂದು ವೇಳೆ ದೇವರ ಕೋಪ ನಿನ್ನ ಮೇಲೆ ಇದ್ದಿದ್ರೆ ನೀನು ಬೆಳೀತಾ ಇಲ್ಲ, ಡೆವಲಪ್ ಆಗ್ತಾ ಇಲ್ಲ, ನನಗೆ ಶಾಪದ ಮೇಲೆ ಶಾಪ, ರೋಗದ ಮೇಲೆ ರೋಗ, ಕಷ್ಟದ ಮೇಲೆ ಕಷ್ಟ, ಬಾಧೆ ಮೇಲೆ ಬಾಧೆ, ಹಿಂಸೆ ಮೇಲೆ ಹಿಂಸೆ ಬರ್ತಾ ಇದೆ ಅನ್ಕೋ, ಇವತ್ತೇ ನಿನ್ ಟರ್ನ್. ಇವತ್ತೇ ದೇವರ ಕಡೆಗೆ ತಿರುಗಿ ನಿನ್ನ ಹೃದಯವನ್ನು ಹರಿದುಕೊಂಡು ಉಪವಾಸ ಮಾಡು, ಗೋಳಾಡು. ದೇವರೇ, ನಾನು ಪಾಪಿ, ನನ್ನ ಅಹಂಕಾರವನ್ನು ತೆಗೆದು ಬಿಡು ಅಂತ ನೀನು ಎದೆಯನ್ನ ಬಡಿದುಕೊಂಡು ಪ್ರಾರ್ಥನೆ ಮಾಡಿ ನೀನ್ ದೇವರ ಕಡೆಗೆ ತಿರುಗಿದ್ರೆ ದೇವರು ಮನ ಮರುಗುವ ದೇವರು. ಅವನು ಮಾಡಬೇಕಂತ ಕೇಡಿಗೆ ಮನ ಮರುಗಿ ಆ ಕೇಡನ್ನ ಹಿಂದಕ್ಕೆ ತೆಗೆದುಕೊಳ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದಾವೀದನಿಗೆ ದೇವರು ಮತ್ತೊಂದು ಅವಕಾಶ ಕೊಟ್ಟರು. ಕುಂಬಾರನ ನೋಡು, ಮಡಕೆ ಕೆಟ್ಟು ಹೋಗುವಾಗ ಏನ್ ಮಾಡ್ತಾನೆ ಕುಂಬಾರನು? ಏನ್ ಮಾಡ್ತಾನೆ? ಮಡಕೆ ಮಾಡೋ ಕುಂಬಾರನ ಏನ್ ಮಾಡ್ತಾನೆ? ಅದು ಕೆಟ್ಟು ಹೋದಾಗ ಏನ್ ಮಾಡ್ತಾನೆ? ಮತ್ತೊಂದು ಪಾತ್ರೆ ಮಾಡ್ತಾನೆ, ಇನ್ನೊಂದು ಅವಕಾಶ ಕೊಡ್ತಾನೆ ಮಣ್ಣಿಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಮತ್ತೊಂದು ಅವಕಾಶ ನಮ್ಗೆ ಕೊಟ್ಟಿದ್ದಾನೆ, ತಿರುಗೋ ಅವಕಾಶ ಕೊಟ್ಟಿದ್ದಾನೆ. ಮನ ತಿರುಗೋ ಅವಕಾಶ ದೇವರು ನನಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನಗೆ ತೆಲುಗಲ್ಲಿ ಒಂದು ಹಾಡು ಬಹಳ ಇಷ್ಟ, ಮಾರ್ಪು ಚಂದವ, ನೀವು ಮಾರ್ಪು ಚಂದವ, ಬಹಳ ಇಷ್ಟ ಹಾಡು. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಮನಸ್ಸು ತಿರುಗಬೇಕು. ನಮ್ಗೆ ಏನು ತಗೊಂಡು ಹೋಗೋದಿಲ್ಲ, ನಾವು ಹೇಗೆ ಬಂದಿವೋ ಹಾಗೆ ಹೋಗುವರಾಗಿದ್ದೇವೆ. ಆ ಹಾಡಿನಲ್ಲಿ ಎಷ್ಟು ಅರ್ಥ ಇದೆ. ದೇವರು ಕೊಟ್ಟ ಅವಕಾಶ ಕಳ್ಕೋಬೇಡಿ ನನ್ನ ಪ್ರಿಯರೇ. ಅನಾಥಳಾಗಿದ್ದ ಎಸ್ತರನ್ನ ದೇವರು ರಾಣಿ ಮಾಡುವ ಅವಕಾಶ ಬಂತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನಿನ್ನ ತಂದೆ ಇಲ್ಲದೆ ಇರ್ಬೋದು, ತಾಯಿ ಇಲ್ಲದೆ ಇರ್ಬೋದು,
ಇರ್ಬೋದು, ಗಂಡ ಇಲ್ಲದೆ ಇರ್ಬೋದು, ಆ ಹೆಂಡತಿ ಇಲ್ಲದೆ ಇರ್ಬೋದು, ಮಕ್ಕಳು ಇಲ್ಲದೆ ಇರ್ಬೋದು, ನೀನು ಅನಾಥಳೆ ಆಗಿರ್ಬೋದು, ಎಲ್ಲರೂ ಬಿಟ್ಟು ನಿನ್ನನ್ನ ದೂರ ಹೋಗಿರ್ಬೋದು. ಆದ್ರೆ ದೇವರು ಎಸ್ತರಳಿಗೆ ರಾಣಿ ಪಟ್ಟ ಕೊಟ್ಟ ಹಾಗೆ ನಿನ್ನನ್ನು ಒಂದು ದಿನ ಮೇಲೆ ಕೆತ್ತಾರೆ. ಆ ಅವಕಾಶ ನಿನಗೂ ಇದೆ, ಆ ಅವಕಾಶ ನಿನಗೂ ಇದೆ. ಹಲ್ಲೆಲೂಯಾ. ಅವಕಾಶ ಇದೆ ಅಂದ್ಬಿಟ್ಟು ಹೋಗಿ ನನಗೆ ಊಟ ಕೊಡ್ರಿ ಅಂದ್ರೆ ಹಂಗೆ ಕೊಡಲ್ಲ. ಹೋಟೆಲಲ್ಲಿ ಏನ್ ಮಾಡ್ಬೇಕಲ್ಲಿ? ದುಡ್ಡು ಕಟ್ಬೇಕು. ದುಡ್ಡು ಕಟ್ಟಿ ಟೋಕನ್ ತಗೋಬೇಕು. ಟೋಕನ್ ತಗೊಂಡೋಗಿ ಅಲ್ಲಿ ಕೊಡ್ಬೇಕು. ಅಲ್ಲಿ ಅವ್ನು ಇನ್ನೊಬ್ಬರು ಕೊಡ್ತಾನೆ. ಅವಾಗ ಅವ್ನು ರೆಡಿ ಮಾಡಿ ಕೊಡ್ತಕ್ಕ ನಾವು ಕಾಯ್ಬೇಕು. ಹಲ್ಲೆಲೂಯಾ. ಅಂದ್ಮೇಲೆ ನೀನೇನು ಆಗ್ಬೇಕು? ನಿನಗೆ ಅವಕಾಶ ಬಂದಿದೆ, ಬರ್ಬೇಕು, ಅದನ್ನ ಅನುಭವಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ನೀನು ದೇವರ ಕಡೆಗೆ ತಿರುಗಬೇಕು. ಹಲ್ಲೆಲೂಯಾ. ಅನಾಥಳಾಗಿದ್ದ ಎಸ್ತರಳನ್ನ ದೇವರು ಮೆಚ್ಚಿದ. ಯಾಕೆ ಮೆಚ್ಚಿದ? ದೇಶಕ್ಕಾಗಿ, ತನ್ನ ಜನರಿಗಾಗಿ ಗೋಳಾಡಿದ ವ್ಯಕ್ತಿ, ಕಣ್ಣೀರಿಡುವ ವ್ಯಕ್ತಿ, ಪ್ರಾರ್ಥನೆ ಮಾಡುವ ವ್ಯಕ್ತಿ, ಉಪವಾಸ ಮಾಡುವ ವ್ಯಕ್ತಿ, ಅವಳನ್ನ ದೇವರು ಮೆಚ್ಚಿದ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಕುಟುಂಬಕ್ಕಾಗಿ, ಗಂಡನಿಗಾಗಿ, ಹೆಂಡತಿಗಾಗಿ, ರಾಜ್ಯಕ್ಕಾಗಿ, ದೇಶಕ್ಕಾಗಿ, ಈ ಸಭೆಗಾಗಿ ನೀನು ಕಣ್ಣೀರಿಡುವುದಾದ್ರೆ ದೇವರು ನಿನಗೋಸ್ಕರ ಒಂದು ಅವಕಾಶವನ್ನ ದೇವರು ಇಟ್ಟಿದ್ದಾರೆ. ದೇವರು ನಿನಗಾಗಿ ಒಂದು ಅವಕಾಶ ಇಟ್ಟಿದ್ದಾರೆ. ಅನಾಥಳಾಗಿದೆ ಎಸ್ತರಳನ್ನು ದೇವರು ಮಾನಿಸಿದ. ಇವತ್ತು ನಾನು ನೀನು ಅನಾಥರಾಗಿರ್ಬೋದು. ಹಲ್ಲೆಲೂಯಾ. ಒಂದು ದಿನ ಮನುಷ್ಯ ಬಿಟ್ಟು ಹೋಗ್ತಾನೆ, ಒಂದು ದಿನ ನಮ್ಮನ್ನು ಅಗಲುತ್ತಾರೆ, ಒಂದು ದಿನ ಎಲ್ಲರೂ ನಮ್ಮನ್ನು ಕೈ ಬಿಡ್ತಾರೆ. ಆದ್ರೆ ಯೇಸು ನಮ್ಮನ್ನು ಕೈ ಬಿಡೋದಿಲ್ಲ. ಯೇಸು ನಮ್ಮನ್ನು ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಉಜ್ಜಿಯನಿಗೆ ದೇವರು 16 ವಯಸ್ಸಿನಲ್ಲಿ ದೇವರ ಅರಸುತನವನ್ನು ಕೊಟ್ಟರು. ಉಜ್ಜಿಯನಿಗೆ ಏನ್ ಕೊಟ್ಟರು? ಎಷ್ಟು ವಯಸ್ಸು? ವಾಕ್ಯ ಓದಬೇಡ್ರಿ. 2 ಪೂರ್ವಕಾಲ ವೃತ್ತಾಂತ 26:2 ದೇವರು ಉಜ್ಜಿಯನಿಗೆ 16 ವಯಸ್ಸಿನಲ್ಲಿ ಅವನಿಗೆ ಅರಸುತನವನ್ನು ದೇವರು ಕೊಟ್ಟರು. ಹಲ್ಲೆಲೂಯಾ. ಕೊಟ್ಟಾಗ ಅವನ ತಾಯಿ ಹಾಗೆ, ತಂದೆ ಹಾಗೆ ಭಯಭಕ್ತಿ ಉಳ್ಳವನಾಗಿ ಆತ್ಮಿಕ ಜೀವಿತದಲ್ಲಿ ಬೆಳೆದನು. ಸುಂದರವಾಗಿ ಬೆಳೆದನು. ಭಕ್ತಿ ಬಂತು, ಎಲ್ಲ ಬಂತು, ಎಲ್ಲ ಬಂತು, ಐಶ್ವರ್ಯ ಬಂತು, ಎಲ್ಲ ಬಂತು. ಕೊನೆಗೆ ಗರ್ವನು ಬಂತು. ಗರ್ವನು ಬಂತು, ಭ್ರಷ್ಟನಾದನು. ಹಲ್ಲೆಲೂಯಾ. ನೋಡಿ, ನಾನು ಒಂದು ಹೇಳ್ತೀನಿ, ದೇವರು ನಿನಗೆ ಅವಕಾಶ ಕೊಡ್ತಾನೆ. ಕೊಟ್ಟಾಗ ಅನುಭವಿಸುವ ಶಕ್ತಿ ಕೊಡ್ತಾನೆ, ಹಣ ಕೊಡ್ತಾನೆ, ಅಂತಸ್ತು ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಕೊಟ್ಟಾಗ ಒಂದು ಬರಬಾರದು ನಮಗೆ. ಉಜ್ಜಿಯನಿಗೆ ಗರ್ವಿಷ್ಠನಾದ. ಹಲ್ಲೆಲೂಯಾ. ದೇವರು ಅವನಿಗೆ 16 ವಯಸ್ಸಿನಲ್ಲಿ ಅರಸುತನವನ್ನು ಕೊಟ್ಟಾಗ ಅವನು ಮೊದಲನೇದಾಗಿ ಬೆಳೀತಾ ಬಂದಾಗ ತಾಯಿ ಹಾಗೆ, ತಂದೆ ಹಾಗೆ ಭಯಭಕ್ತಿ ಉಳ್ಳವನಾಗಿ, ಪ್ರಾರ್ಥನೆ ಮಾಡುವನಾಗಿ, ದಯೆ ತೋರಿಸುವನಾಗಿ, ಕರುಣೆ ತೋರಿಸುವನಾಗಿ, ಸಹಾಯ ಮಾಡುವನಾಗಿ, ಒಳ್ಳೆ ಮನುಷ್ಯನಾಗಿ, ಒಳ್ಳೆ ಅರಸನಾಗಿ ಬೆಳೀತಾ ಬಂದನು. ಹಲ್ಲೆಲೂಯಾ. ಬರ್ತಾ 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 ಸೊಕ್ಕು ಬಂತು. ಸೊಕ್ಕು ಬಂದಾಗ ಅಹಂಕಾರ ಬಂತು. ಅಹಂಕಾರ ಬಂದಾಗ ಆಸ್ತಿ, ಅಂತಸ್ತು, ಹಣ, ನಾನು ಅರಸ ಅನ್ನುವಂತ ಅಹಂಕಾರ ಬಂದಾಗ ಹಲ್ಲೆಲೂಯಾ, ತಕ್ಷಣವೇ ದೇವರು ಅವನಿಗೆ ಕುಷ್ಠ ರೋಗವನ್ನು ತಂದರು. ಹಲ್ಲೆಲೂಯಾ. 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 ಯೇಸು ಮೀನು ಹಿಡಿಯುವ ಮನುಷ್ಯರನ್ನ ಕರೆದು ಏನ್ ಹೇಳ್ತಾನೆ ಗೊತ್ತಾ? ನಿಮ್ಮನ್ನ ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೀನಿ. ಅಂತ ಬುದ್ಧಿ ಇಲ್ಲದವರನ್ನ, ಮೀನು ಹಿಡಿಯುವವರನ್ನ, ಗಬ್ಬು ವಾಸನೆ ಬರುವಂತ ಶಿಷ್ಯರನ್ನ ದೇವರು ಕರೆದು ಮನುಷ್ಯರನ್ನ ಹಿಡಿಯುವಾಗೆ ಮಾಡಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವರು ಹೊರಗಡೆ ಬಂದಾಗ ಮನುಷ್ಯರು ಅಯ್ಯೋ ಪೇತ್ರ, ಯಾಕೋಬ, ಯೋಹಾನ, ಮೀನು ಹಿಡಿಯೋರು ವಾಸನೆ ಹೋಗ ಕಡೆ ಅಂತ. ಹಲ್ಲೆಲೂಯಾ. ಒಂದು ದಿನ ಬಂದು ನೋಡ್ರಿ ಪೇತ್ರನಿಗೆ. ಹಲ್ಲೆಲೂಯಾ. ಅಯ್ಯೋ, ಅಲ್ಲಿ ಪೇತ್ರ ಬರ್ತಾ ಇದ್ದಾನೆ, ಅಲ್ಲಿ ಯಾಕೋಬ ಬರ್ತಾನೆ, ಯೋಹಾನನು ಬರ್ತಾ ಇದ್ದಾನೆ ಅಂದ ತಕ್ಷಣ ಎಲ್ಲ ಮೈ ಮೇಲಿರುವ ಬಟ್ಟೆ ತೆಗೆದು ಕೆಳಗಡೆ ಹಾಸಿ ರೋಗಿಗಳನ್ನ ಎತ್ಕೊಂಡ್ಬಂದು ರೋಗಿಗಳನ್ನ ತಂದು ಹಾಕ್ತಾ ಇದ್ದಾರೆ. ರೋಗಿಗಳನ್ನ ತಂದು ಅಲ್ಲಿ ಹಾಕಿ ಅವರು ಬೀಳುವ ನೆರಳ ಬಿದ್ದಾಗ ಸತ್ತವರೆಲ್ಲ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ಯಾರೆಲ್ಲ ಥೂ ಅಂತ ಹುಡುಗಿದ್ದಾರೆ. ನಿನ್ನ ವಾಸನೆ ನೋಡಕ್ಕೆ, ನಿನ್ನ ಮುಖ ನೋಡಕ್ಕೆ ಮನಸ್ಸಿಲ್ಲದೆ ಮುಖ ಮುಚ್ಕೊಂಡು ಹೋಗ್ತಾ ಇದ್ದಾರೋ. ಒಂದಿನ ಬರುತ್ತೆ, ಬರೀ ನೀನು ಬಂದು ಹೋದ್ರೆ ಸಾಕಮ್ಮ ತಾಯಿ ಅಂತಾರೆ. ಅಮ್ಮ, ನೀನು ಒಂದಿನ ಬಂದು ಹೋಗು ಸಾಕಂತಾರೆ. ಅಣ್ಣ, ಒಂದ್ ಸಾರಿ ಬಾರೋ, ಅಣ್ಣ ಒಂದು ಸಾರಿ ಬಾರೋ, ನನ್ನನ್ನು ಮುಟ್ಟು ಅಂತ ಹೇಳ್ತಾರೆ. ಆ ದಿನ ದೇವರು ತರ್ತಾರೆ. ಹಲ್ಲೆಲೂಯಾ. ಲೈಫ್ ಹೀಗೆ ಇರೋದಿಲ್ಲ, ದಿನಾಂತರ ಹೀಗೆ ಇರೋದಿಲ್ಲ, ಮನುಷ್ಯ ಹೀಗೆ ಇರೋದಿಲ್ಲ, ಮನುಷ್ಯರು ಹೀಗೆ ಇರೋದಿಲ್ಲ. ದೇವರು ಒಂದು ದಿನ ಬದಲು ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ. ಸ್ಥಿತಿ ಬದಲಾಯಿಸ್ತಾರೆ ದೇವರು. ಹಲ್ಲೆಲೂಯಾ. ವಾಸನೆ ಬರುವಂತ ಮೀನು
ಆಗುವಂತ ಮನುಷ್ಯರನ್ನ ಯೇಸು ಸ್ವಾಮಿ ಕರೆದು ಅವ್ರಿಗೆ ಅಲಂಕಾರ ಮಾಡಿ ಅವ್ರಿಗೆ ಗಿಫ್ಟ್ ಹೋಲ್ ಸ್ಪಿರಿಟ್ ಗಿಫ್ಟ್ ಅನ್ನ ಕೊಟ್ಟು ಅವರಿಗೆ ವರಗಳನ್ನ ಕೊಟ್ಟು ಹೇಳ್ತಾರೆ, ನನ್ನಕ್ಕಿಂತ ಹೆಚ್ಚು ಅದ್ಭುತ ನೀವು ಮಾಡ್ತೀರಾ. ಹಲ್ಲೆಲೂಯಾ. ಹಾವು ಚೇಳುಗಳ ಮೇಲೆ ಅಧಿಕಾರ ಕೊಡ್ತೀನಿ, ಸತ್ತ ಶವಗಳನ್ನು ಎಬ್ಬಿಸುವ ಅಧಿಕಾರ ಕೊಡ್ತೀನಿ ಅಂತ ಹೇಳಿದಾಗ ಎಲ್ಲಿ ಹೋದ್ರು ವಾಸನೆ. ಪೇತ್ರಯ್ಯ ಬರ್ತೀರಾ ನಮ್ಮೂರಿಗೆ? ಅವ್ರು ಬರೋದು ನೋಡ್ಕೊಂಡು ತಂದು ರೋಗಿಗಳನ್ನ ಹಾಕ್ತಾರೆ. ಅವ್ರೇನು ಮುಟ್ತಾನೆ ಇಲ್ಲ, ಅವ್ರ ನೆರಳು ಬೀಳ್ತಾ ಇದೆ. ಅವ್ರ ನೆರಳು ಬಿದ್ದವರೆಲ್ಲ ರೋಗಿಗಳು ವಾಸಿ ಆಗ್ತಾ ಇದೆ. ಹಲ್ಲೆಲೂಯಾ. ಇನ್ನೂ ಕೂಡ ಒಂದು ದಿನ, ಅಯ್ಯೋ ನಿನ್ನ ಹತ್ರ ಹಣ ಇಲ್ಲ, ನಿನ್ನ ಹತ್ರ ಗುಣ ಇಲ್ಲ, ನಿನ್ನ ಹತ್ರ ಅಂದ ಚಂದ ಇಲ್ಲ, ನೀನ್ ಬರಬೇಡ ನಮ್ಮ ಮನೆಗೆ. ಹಲ್ಲೆಲೂಯಾ. ಅಂದವ್ರ ಮುಂದೆ ದೇವರು ನಿನ್ನನ್ನು ಅಂದವಾಗಿ ಸುಂದರವಾಗಿ ಹಲ್ಲೆಲೂಯಾ ಹಲ್ಲೆಲೂಯಾ ನಿನಗೆ ಕೈ ಚಾಚುವುದಕ್ಕೆ ದೇವರು ಅವರನ್ನು ಕಳಿಸ್ತಾರೆ. ಆ ಕೈ ಬರುತ್ತೆ, ಆ ಅವಕಾಶ ಬರುತ್ತೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಎಲಿಯನ ಶಿಷ್ಯನಾದ ಎಲಿಷನಿಗೆ ಒಳ್ಳೆ ಅವಕಾಶ ಸಿಕ್ತು. ಏನ್ ಹೇಳ್ತಾನೆ ಎಲಿಯನು, ನಾನು ಹೋಗ್ಬೇಕಪ್ಪ. ಹೋಗ್ಬೇಕಂದಾಗ ಆಯ್ತು ಹೋಗೋಣ, ನೀ ಬರಬಾರ್ದು, ನಾನು ಹೋಗೋ ಜಾಗಕ್ಕೆ ನೀನ್ ಬರಕ್ ಆಗಲ್ಲ. ಯಾರು ಹೇಳ್ತಾ ಇರೋದು? ಎಲಿಯ. ಹಲ್ಲೆಲೂಯಾ. ಇಲ್ಲ, ಸಾಧ್ಯ ಇಲ್ಲ. ಇಲ್ಲಿ ಬರ್ತಾನೆ, ಇಲ್ಲಿ ಬಂದು ಹೇಳ್ತಾರೆ ನಿಮ್ ಗುರು ಇವತ್ತು ಹೋಗ್ತಾನೆ. ಸುಮ್ನಿರ. ಇಲ್ಲಿ ಬರ್ತಾನೆ, ಇಲ್ಲ ನಿಮ್ ಗುರು ಇವತ್ತು ಹೋಗ್ತಾನೆ. ಸುಮ್ನಿರಪ್ಪ. ಇಲ್ಲಿ ಬರ್ತಾನೆ, ಅವನಿಗೆ ಸಂಟ 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 ಆಗಿ ಎಲಿಯನ್ನು ಬಿಡ್ತಾನೆ ಇಲ್ಲ. ಎಲಿಯನ್ನು ಈ ಕಡೆ ಹೋದ್ರೆ ಆ ಕಡೆ ಹೋಗ್ತಾನೆ, ಆ ಕಡೆ ಹೋದ್ರೆ ಈ ಕಡೆ ಹೋಗ್ತಾನೆ. ಅವಾಗ ಕೇಳ್ತಾನೆ, ಏನಪ್ಪ ನಿನ್ ಗೋಳು ಅಂತ. ಹಲ್ಲೆಲೂಯಾ. ಯಾಕೋ ನಾನು ಹಿಂಬಾಲಿಸ್ತಾ ಇದೀಯಾ ಅಂದಾಗ, ಹಲ್ಲೆಲೂಯಾ ಅಂತ ಹೇಳ್ತಾನೆ, ನಿನ್ಗೇನ್ ಬೇಕು ಅಂದಾಗ, ನಿನ್ನಲ್ಲಿರುವ ವರಗಳು 2ರಷ್ಟು ಆಶೀರ್ವಾದ. ಹಲ್ಲೆಲೂಯಾ. ನೀ ದುರ್ಬಲವಾದದ್ದನ್ನ ಕೇಳಿದೆ. ಎಸ್ ರೆಡಿ. ಅಂದ್ರೆ ನಾನ್ ಜೊತೆ ಸೇವೆ ಮಾಡಿದ್ಯಾ, ಆನೆಸ್ಟಿ ಆಗಿದ್ದಿದ್ಯಾ, ನಂಬಿಕೆಸ್ತನಾಗಿದ್ದಿದ್ಯಾ, ಓಕೆ. ಒಂದ್ ಕೆಲಸ ಮಾಡಬೇಕು. ಏನು? ನೀ ನನ್ನನ್ನೇ ನೋಡೋದಾದ್ರೆ ಏನಾಗುತ್ತೆ? ನಾನು ಮೇಲೆ ಏರು ಹೋಗುವಾಗ ನೀ ನನ್ನನ್ನೇ ನೋಡೋದಾದ್ರೆ ಆ ವರವನ್ನ ನೀನು ಹೊಂದಿಕೊಳ್ತೀಯ. ಹಲ್ಲೆಲೂಯಾ. ಯಾಕಂದ್ರೆ ನೀನು ಯಾರು ನೋಡ್ಬೇಕು ಇವತ್ತು? ನೀನು ಯಾರು ನೋಡ್ಬೇಕು? ನೀನು ಯಾರು ನೋಡ್ಬೇಕು ಇವಾಗ? ನೀನು ದೇವರನ್ನ ನೋಡೋದಾದ್ರೆ ಆ ಆಶೀರ್ವಾದ ನಿನಗೆ ಬರುತ್ತೆ. ಹಲ್ಲೆಲೂಯಾ. ನೀನು ಮನುಷ್ಯರನ್ನು ನೋಡೋದಾದ್ರೆ ಆ ಆಶೀರ್ವಾದ ಕಳ್ಕೋತೀಯ. ನಿನ್ ಜೀವನ, ನಿನ್ ಚರಿತ್ರೆ, ಜೀವಿತ ಬದಲಾಗಬೇಕಂದ್ರೆ ನಿನ್ನ ದೃಷ್ಟಿ ದೇವರ ಮೇಲೆ ಇರಬೇಕು. ಹಲ್ಲೆಲೂಯಾ. ಇವತ್ತು ನಾನು ಬದುಕ್ತಾ ಇದ್ದೀನಿ, ನಾನು ಜೀವಿಸ್ತಾ ಇದ್ದೀನಿ, ನಾನು ಸೇವೆ ಮಾಡ್ತಾ ಇದ್ದೀನಿ ಅಂದ್ರೆ ಅದೆಲ್ಲ ಕರ್ತನ ಕೃಪೆ ಆಗಿದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಯಾಕಂದ್ರೆ ನಾವಿಬ್ರು ನಾವು ದೇವರನ್ನೇ ನೋಡ್ತಾ ಇರೋದು. ಯಾರೆಲ್ಲ ಮೋಸ ಮಾಡಿದ್ರು, ಯಾರೆಲ್ಲ ಕೈ ಕೊಟ್ಟರು, ಯಾರೆಲ್ಲ ನಮ್ಮ ಮನಸ್ಸಿಗೆ ಗಾಯ ಮಾಡಿದ್ರು, ಆದ್ರೆ ನಾವು ದೇವರನ್ನ ನೋಡಿ ಬದುಕ್ತಾ ಇದೀವಿ. ಆ ದೇವರು ನಮ್ಮನ್ನು ಇವತ್ತಿಗೂ ಕೈ ಬಿಟ್ಟಿಲ್ಲ. ನಮ್ಗೆ ಏನ್ ಬೇಕೋ ಅದನ್ನ ದೇವರು ಸಪ್ಲೈ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಯಾರೆಲ್ಲ ನಮಗೆ ಕೈ ಕೊಟ್ಟರು, ಯಾರೆಲ್ಲ ನಮ್ಮನ್ನು ಅವಮಾನ ಮಾಡಿದ್ರು, ಯಾರೆಲ್ಲ ನಮಗೆ ದ್ರೋಹ ಮಾಡಿದ್ರು, ನಾವು ಅವ್ರಿಗೆ ಯಾರನ್ನು ಕೂಡ ಶಪಿಸಲಿಲ್ಲ, ದ್ವೇಷ ಪಡಲಿಲ್ಲ. ಹಲ್ಲೆಲೂಯಾ. ನಾವು ಕರ್ತನನ್ನೇ ಎದುರು ನೋಡ್ತಾ ಇದೀವಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಇವತ್ತು ನನ್ನ ಪ್ರೇರೆ ಎಲಿಷನಿಗೆ ಎಲಿಯನ್ನು ಹೇಳ್ತಾನೆ, ನಿನಗೆ ಆಶೀರ್ವಾದ ಬೇಕಾ, ವಾಕ್ಯ ಬೇಕಾದ್ರೆ 2 ವರ್ಷ 2:9-10 ಓದ್ಬೇಡ್ರಿ. ಆತರ ಹೇಳ್ತಾ, ನಿನಗೆ ಆಶೀರ್ವಾದ ಬೇಕಾ, ನನ್ನಿರುವ ವರಗಳು ಬೇಕಾ, ಹಾಗಾದ್ರೆ ಏನ್ ಮಾಡ್ಬೇಕು? ನೀ ನಾನು ಮೇಲೆ ಏರುವಾಗ ನೀನ್ ನನ್ನನ್ನೇ ನೋಡ್ಬೇಕಂದಾಗ ಅವಾಗ ಎಲಿಷನು ಯಾರನ್ನೂ ನೋಡ್ಲಿಲ್ಲ, ತನ್ನ ಗುರುವನ್ನೇ ನೋಡ್ತಾ ಇದ್ದಾನೆ. ಗುರುವೇ 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 ಅಂತ ಇದ್ದಾನೆ. ಎಲ್ಲಿಯೂ ಕಾಣಿಸ್ತಾ ಇಲ್ಲ.